22ನೇ ಚಿತ್ರಸಂತೆಯನ್ನು ಚಿತ್ರಕಲಾ ಪರಿಷತ್ ಅವರು ಆಯೋಜನೆ ಮಾಡಿದ್ದಾರೆ. ಕಳೆದ 22 ವರ್ಷಗಳಿಂದ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಕೂಡ ಕುಮಾರಕೃಪಾ ರಸ್ತೆಯಲ್ಲಿ ಇದನ್ನು ಚಿತ್ರಸಂತೆಯನ್ನು ಆಯೋಜನೆ ಮಾಡಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಸಾವಿರಾರು ಲಕ್ಷಾಂತರ ಕಲಾಪ್ರೇಮಿಗಳು ಚಿತ್ರಕಲೆಯನ್ನು ನೋಡೋದಕ್ಕೆ ಖರೀದಿ ಮಾಡೋದಕ್ಕೆ ಬಂದಿದ್ದಾರೆ. ಹಾಗೆ 20 ರಾಜ್ಯಗಳಿಂದ ಕಲಾವಿದರು ಕೂಡ ಬಂದಿದ್ದಾರೆ. ಸಾವಿರ ಸಂಖ್ಯೆಗಿಂತ ಹೆಚ್ಚು ಸ್ಟಾಲ್ಗಳನ್ನು ಹಾಕೊಂಡಿದ್ದಾರೆ. ಸಾವಿರಾರು ಕಲಾವಿದರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಸೊ ವಿಶಿಷ್ಟವಾದ ವಿಭಿನ್ನವಾದ ರೀತಿಯಲ್ಲಿ ಕಲಾಕೃತಿಗಳಿದೆ, ಕಲಾ ಪೇಂಟಿಂಗ್ಸ್ಗಳಿದೆ, ಆಯಿಲ್ ಪೇಂಟಿಂಗ್ ಆಗಿರ್ಬೋದು, ವಾಟರ್ ಪೇಂಟಿಂಗ್ ಆಗಿರ್ಬೋದು. ಈ ರೀತಿಯಲ್ಲಿ ತುಂಬ ವಿಭಿನ್ನ ರೀತಿಯಲ್ಲಿ ಪೇಂಟಿಂಗ್ಸ್ಗಳಿದೆ. ಹಾಗೆ ಯಾವ ಪೇಂಟಿಂಗು ಏನು ವಿಶಿಷ್ಟತೆ ಇದೆ, ಅದರ ಅರ್ಥ ಏನಿದೆ ಅನ್ನೋದನ್ನು ಒಬ್ಬೊಬ್ಬರೇ ಕಲಾವಿದರ ಹತ್ರ ಆ ಪೇಂಟಿಂಗ್ನ ವಿಶಿಷ್ಟತೆ ಏನು ಅನ್ನೋದ್ರ ಬಗ್ಗೆ ಕೇಳ್ತಾ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಹಾಗೆ ಕಲಾಪ್ರೇಮಿಗಳು ಯಾವ ರೀತಿಯ ಕಲಾಕೃತಿಯನ್ನು ಇಷ್ಟಪಡ್ತಿದ್ದಾರೆ, ಪರ್ಚೇಸ್ ಮಾಡ್ತಿದ್ದಾರೆ, ಹಾಗೆ ಈಗ ಇರೋ ಕಲಾಕೃತಿಗಳ ಬೆಲೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಎಲ್ಲ ಒಬ್ಬೊಬ್ಬರ ಹತ್ರನೇ ಮಾತಾಡ್ತಾ ಹೋಗೋಣ. ಬನ್ನಿ. ಈಗ ನಾವು ಇನ್ನೊಂದು ಕಡೆ ಕಲಾಕೃತಿ ಇರೋ ಕಡೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲೂ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಒಂದು ಪೇಂಟಿಂಗ್ಸ್. ಯಾವ ರೀತಿ ಅಂದರೆ ಈ ಅದ್ಭುತವಾಗಿ ಪೇಂಟಿಂಗ್ ಎಲ್ಲ ಮಾಡಿದ್ಮೇಲೆ ಅದ್ರ ಮೇಲೆ ಮಳೆ ಹನಿ ಅಥವಾ ನೀರು ಬಿದ್ದಾಗ ಆ ಥರ ಆಗುತ್ತೆ, ಆ ರೀತಿಯಲ್ಲಿ ಫೋಟೋ ಅದು ಕಲಾಕೃತಿ ಇದೆ. ಸೊ ಒಂಥರ ನೋಡೋಕ್ಕೂ ಅಷ್ಟೇ ಯೂನಿಕ್ ಆಗಿದೆ. ಈ ಕಾನ್ಸೆಪ್ಟ್ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಈ ಕಾನ್ಸೆಪ್ಟ್ ಯಾವ ರೀತಿ ಬಂತು, ಇದನ್ನು ಯಾವ ರೀತಿ ಪೇಂಟ್ ಮಾಡಿದ್ದಾರೆ ಅನ್ನೋದನ್ನು ಚಿತ್ರ ಬಿಡಿಸಿರೋ ಕಲಾವಿದರಿಗೆ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಇದು ಒಂಥರ ಡಿಫ್ರೆಂಟ್ ಅಲ್ಲಿದೆ ಸರ್ ಇದು ಪೇಂಟಿಂಗ್ಸ್ ಎಲ್ಲ. ಸೊ ಯಾವ ರೀತಿ ಪೇಂಟಿಂಗು, ಅದ್ರ ಕ್ರಿಯೇಟಿವಿಟಿ ಹೇಗೆ ಬಂತು ಅನ್ನೋದು ಅದ್ರ ಬಗ್ಗೆ ಹೇಳಿ ಸರ್. ಈಗ ಡಿಫ್ರೆಂಟ್ ಅಂದ್ರೆ ನಿಮಗೆ ಹೆಂಗೆ ಅನಿಸ್ತು? ಫಸ್ಟ್ ನಾನು ಹೇಳ್ದೆ ಅಲ್ಲ, ನನಗೆ ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡಿದ್ಮೇಲೆ ಅದ್ರ ಮೇಲೆ ನೀರು ಬಿದ್ದಿರೋ ಥರ ಫೀಲ್ ಆಗ್ತಾ ಇದೆ ನನಗೆ ನೋಡಿದ ತಕ್ಷಣ. ನಿಜ ಮೇಡಮ್, ಅದು ಆ ಪೇಂಟಿಂಗನ್ನು ಕರೆಕ್ಟಾಗಿ ಫೀಲ್ ಮಾಡಿರಿ ಅಂತ ಅನಿಸ್ತಾ ಇದೆ. ಹಂಗಾಗಿ ನಿಮಗೆ ಹೇಳೋದೇ, ನಾವು ಹೇಳೋಕ್ಕಿಂತ ಮುಂಚೆನೇ ಒಂದು ತಿಳ್ಕೊಂಬಿಟ್ಟಿದ್ದೀರಾ. ಮೇನ್ ಏನಂದರೆ ಕ್ರಿಯೇಟಿವಿಟಿ ಬಂದಿದ್ದು ಮೊದಲೆಲ್ಲ ನಾನು ಫೋಕ್ ಆರ್ಟ್ ಮೇಲೆ ವರ್ಕ್ ಮಾಡ್ತಾಯಿದ್ದೆ. ಮೊದಲು ಬೆಂಗಳೂರಲ್ಲಿದ್ದೆ, ಆಗ ಎಲ್ಲ ಫೋಕು ಆಮೇಲೆ ಜನಪದ ಅದ್ರ ಮೇಲೆ ವರ್ಕ್ ಮಾಡ್ತಾಯಿದ್ದೆ. ನೆಕ್ಸ್ಟ್ ನಾನು ಹುಣಸೂರು ತಾಲೂಕಿಗೆ ಹೋದೆ. ಅಲ್ಲಿ ಆ ಜಾಬ್ಗೆ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ, ಆರ್ಟ್ ಟೀಚರಾಗಿ. ಆಗ ನನಗೆ ಅಲ್ಲೆಲ್ಲ ಪ್ರಕೃತಿ, ನಾಗರಹೊಳೆ ಪ್ರಕೃತಿ ದೃಶ್ಯ ಎಲ್ಲ ನೋಡಿಬಿಟ್ಟು ಆಗ ನನಗೆ ಪ್ರಕೃತಿ ಮೇಲೆ ಯಾಕೆ ವರ್ಕ್ ಮಾಡಬಾರ್ದು ಅಂತೇಳಿ ಅದ್ರ ಮೇಲೆ ವರ್ಕ್ ಮಾಡ್ತಾ ಶುರು ಮಾಡಿದೆ. 18 ವರ್ಷದಿಂದ. ಈಗ ಅದಾದಮೇಲೆ ಗುಬ್ಬಚ್ಚಿಗಳು ಕಾಣಿಸ್ತಾ ಇರಲಿಲ್ಲ ಇಲ್ಲಿ ನಮ್ಮಲ್ಲಿ. ಬೆಂಗಳೂರಲ್ಲಿದ್ದಾಗ ಗುಬ್ಬಚ್ಚಿಗಳೆಲ್ಲ ಕಾಣಿಸ್ತಾ ಇರಲಿಲ್ಲ. ಅಲ್ಲಿ ಹೋದಾಗ ನನಗೆ ಹಳ್ಳಿಲಿ ಗುಬ್ಬಚ್ಚಿಗಳು ಕಾಣಿಸ್ತು. ಮತ್ತು ಅದನ್ನು ನಮ್ಮ ಸ್ಕೂಲಲ್ಲಿಯೂ ಸಹ ಗುಬ್ಬಚ್ಚಿಗಳನ್ನೆಲ್ಲ ಸಾಕಿದ್ದೀನಿ ನಾನು. ಗೂಡೆಲ್ಲ ಕಟ್ಟಿಬಿಟ್ಟು ಮಕ್ಕಳಿಂದ ಎಲ್ಲ ಗೂಡು ಕಟ್ಟಿಸಿ ಅದು ಬರ್ತಾಯಿದೆ, ನಮ್ಮ ಶಾಲೆ ಒಳಗೆಲ್ಲ ಬರ್ತಾಯಿದೆ. ಆ ರೀತಿ ಮಾಡಿ ಅದನ್ನು ಯಾಕೆ ಪೇಂಟಿಂಗ್ ಮಾಡಬಾರ್ದು ಅಂತ ಕಾನ್ಸೆಪ್ಟಲ್ಲಿ ಪೇಂಟಿಂಗನ್ನು ಮಾಡಿದ್ದು. ಸೇಮ್ ಅಷ್ಟೇ. ಎಷ್ಟು ವರ್ಷದಿಂದ ಪೇಂಟಿಂಗ್ ಮಾಡ್ತಾ ಇದ್ದೀರಾ ಸರ್? ಈಗ 30 ವರ್ಷದಿಂದ ಮಾಡ್ತಾಯಿದ್ದೀನಿ. ಇಲ್ಲಿ ಚಿತ್ರಕಲೆಗೆ ಎಷ್ಟು ವರ್ಷದಿಂದ ಈ ಚಿತ್ರಸಂತೆಗೆ ಎಷ್ಟು ವರ್ಷ? ಇಲ್ಲಿ ಫಸ್ಟ್ ವರ್ಷ ಮಾಡಿದಾಗಲೂ ಬಂದಿದ್ದೆ ನಾನು. ಅದಾದಮೇಲೆ ಮಧ್ಯದಲ್ಲಿ ಗ್ಯಾಪ್ ಆಗಿತ್ತು. ಈಗ ಕಂಟಿನ್ಯೂ ಒಂದು 10 ವರ್ಷದಿಂದಲೂ ಬರ್ತಾಯಿದ್ದೀನಿ. ಈಗ ಹೇಗೆ ಅನಿಸ್ತಿದೆ ಸರ್, ರೆಸ್ಪಾನ್ಸ್ ಹೇಗಿದೆ? ಇಲ್ಲ, ಚೆನ್ನಾಗಿದೆ ಮೇಡಮ್. ನಾನು ಪ್ರತಿ ವರ್ಷವೂ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಒಳ್ಳೊಳ್ಳೆ ಕಾಂಟ್ಯಾಕ್ಟ್ ಸಿಕ್ಕಿದೆ. ಆಮೇಲೆ ಒಳ್ಳೆ ಒಂದು ಮೌಲ್ಯಕ್ಕೂ ಸಹ ಮಾರಾಟ ಆಗ್ತಾಯಿದೆ. ಖುಷಿ ಇದೆ. ಏನಾದರೂ ಒಂದು ಪೇಂಟಿಂಗ್ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಿ ಏನಾದರೂ ಹೇಳ್ಬೋದಾ? ಯಾವ್ದಾದ್ರು ಪೇಂಟಿಂಗ್ ಬಗ್ಗೆ? ಯಾವುದ್ರ ಬಗ್ಗೆ ಹೇಳಿ? ನನಗಿದು ತುಂಬ ಇಷ್ಟ ಆಗಿದೆ ಸರ್. ಅದ್ರ ಬಗ್ಗೆ ಹೇಳ್ಬಿಡ್ತೀರಾ? ಓಕೆ ಮೇಡಮ್. ಇದೆಲ್ಲ ನಾವು ಧ್ಯಾನದಲ್ಲಿ ಕೂತಾಗ ಯಾವ ರೀತಿ ಇಮೇಜಿನ್ ಮಾಡ್ತೀವಿ, ಆ ರೀತಿ ಪ್ರಕೃತಿಯಲ್ಲಿ ನಾನು ಹೋಗಿ ಧ್ಯಾನವನ್ನು ಮಾಡಿದಾಗ ಯಾವ ರೀತಿ ಅಲ್ಲಿರತಕ್ಕಂಥ ಫೀಲಿಂಗ್ಸನ್ನು ಇದರಲ್ಲಿ ವರ್ಕನ್ನು ತಗೊಂಡಿದ್ದೀನಿ. ಅದರಲ್ಲಿ ಒಂದು ಬುದ್ಧನ ಸ್ಟೈಲಲ್ಲಿ ಒಂದು ವರ್ಕ್, ದೂರದಲ್ಲಿ ಅದನ್ನು ಬುದ್ಧನ ಚಿತ್ರ ತೋರಿಸಿದ್ದೀನಿ. ಪಕ್ಕದಲ್ಲಿ ಬಂಡೆ ರೀತಿ ಇದ್ರೂ ಅಲ್ಲಿ ಒಂದು ಆನೆ ಅಲ್ಲಿ ನಮ್ಮ ಧ್ಯಾನಕ್ಕೆ ತಲೆ ಬಾಗಿರೋದು ಆ ರೀತಿ ಇದೆ. ಇನ್ನು ಬಿಟ್ಟರೆ ನೇಚರ್ಸ್ ಎಲ್ಲ ಗುಬ್ಬಚ್ಚಿಗಳಿದೆ, ಜಿಂಕೆಗಳು ನೀರು ಕುಡಿಲಿಕ್ಕೆ ಬಂದಿದೆ, ಕೆಳಗಡೆ ಅಲ್ಲಿ ಮೀನಿದೆ, ನೀರಲ್ಲಿ ಆಮೆಗಳಿದೆ, ಅಲ್ಲಿ ಗುಬ್ಬಚ್ಚಿ ಗೂಡುಗಳಿದೆ. ಈ ರೀತಿ ಪ್ರತಿಯೊಂದು ನಮ್ಮ ಜೊತೆಗೆ, ಅಂದರೆ ಪ್ರಕೃತಿ ಜೊತೆಗೆ ನಾವಿರಬೇಕು ಅಂತ ಪ್ರಕೃತಿ ಪುರುಷ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಫೈನಲ್ ಇದಕ್ಕೆ ಟೈಟ್ಲ್ ಕೊಟ್ಟಿರೋದೇ ನಮ್ಮ ಪ್ರಕೃತಿ ಪುರುಷ ಅಂತ. ಅಂದರೆ ನೇಚರ್ ಇಲ್ಲದೆ ನಾವಿಲ್ಲ ಅಂತ. ಹಾಗಾಗಿ ನೇಚರ್ನೇ ತಗೊಂಡ್ಬಿಟ್ಟಿದ್ದೀನಿ ವರ್ಕಿಗೆ. ಅದೇ ನನಗೆ ಕಲಿಸ್ತಾ ಹೋಗುತ್ತೆ. ನೇಚರ್ನೇ ಕಾಪಿ ಮಾಡ್ತಾ ಇರ್ತೀನಿ ನಾನು. ಈ ಪೇಂಟಿಂಗ್ ಮಾಡೋದು ನಿಮಗೆ ಎಷ್ಟು ದಿನ ಟೈಮ್ ತಗೊಳುತ್ತೆ ಸರ್? ಇದು ಹೆಚ್ಚು ಕಡಿಮೆ 25 ವರ್ಷ ತಗೊಂಡಿದ್ದೀನಿ ಮೇಡಮ್ ಟೈಮ್. ಅಂದರೆ ಎಕ್ಸ್ಪೀರಿಯನ್ಸ್ ಇದ್ರ ಮೇಲೆ ವರ್ಕ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ನನಗೆ 25 ವರ್ಷ ಟೈಮ್ ತಗೊಂಡಿದೆ. ಈಗೆಲ್ಲ 3 ಡೇಸ್ 4 ಡೇಸ್ 1 ವೀಕ್ ಈ ರೀತಿ ಮಾಡ್ತೀನಿ. ಆಮೇಲೆ ನೇರವಾಗಿ ಪೇಂಟಿಂಗ್ ಮಾಡಲ್ಲ ನಾನು. ಒಂದು 100 ಡ್ರಾಯಿಂಗ್ ಮಾಡಿರ್ತೀನಿ. ಅದರಲ್ಲಿ ನನಗೆ ಯಾವುದು ಪೇಂಟಿಂಗ್ ಮಾಡ್ಬೋದು ಅನಿಸುತ್ತೆ ಅದನ್ನು ಮಾತ್ರ ಪೇಂಟಿಂಗನ್ನು ಮಾಡ್ತೀನಿ ನಾನು. ಇದ್ರ ಬೆಲೆ ಎಷ್ಟಿದೆ ಸರ್? ಇದು 2 ಲಕ್ಷ ಇದೆ ಮೇಡಮ್. ಏನು ಪೇಂಟಿಂಗ್ಸ್ನ ಯೂಸ್ ಮಾಡಿದ್ದೀರಾ? ಯಾವ ಥರ? ಇದು ಅಕ್ರಲಿಕ್ ಆನ್ ಕ್ಯಾನ್ವಾಸ್. ಸರ್ ನಿಮ್ಮ ಹೆಸರು? ವೀರೇಶ್ DM ಅಂತ ಮೇಡಮ್. ಯಾವ ಊರು ಸರ್? ನಮ್ಮದು ಸ್ವಂತ ದಾವಣಗೆರೆ. ಈಗ ಮೈಸೂರಲ್ಲಿ ಸೆಟ್ಲ್ ಆಗಿದ್ದೀನಿ. ಅಲ್ಲಿ ಆರ್ಟ್ ಟೀಚರಾಗಿ ವರ್ಕ್ ಮಾಡ್ತಿದ್ದೆ ನಾನು ಮೈಸೂರಲ್ಲಿ.
ಇದನ್ನೆಲ್ಲ ಹೇಳ್ಕೊಡ್ತಿರ್ತೀರಾ ಮಕ್ಕಳಿಗೆ ಹಾಂ ಹೇಳ್ಕೊಡ್ತಾರೆ. ನಮ್ಮ ಮಕ್ಕಳನ್ನು ಸ್ಟೇಟ್ ಲೆವೆಲ್ಗೆಲ್ಲ ಕಾಂಪೀಟ್ ಮಾಡಿದ್ದಾರೆ. ಸ್ಟೇಟ್ ಲೆವೆಲೆಲ್ಲ ಸೆಕೆಂಡ್ ಪ್ರೈಸು ಫಸ್ಟ್ ಪ್ರೈಸ್ ಎಲ್ಲ ತಗೊಂಡಿದ್ದಾರೆ. ಆ ರೀತಿ ಎಲ್ಲ ಮಾಡಿದ್ದಾರೆ. ನನ್ನ ಸ್ಟೂಡೆಂಟ್ಸ್ ಸ್ಕಲ್ಪ್ಚರಿಸ್ಟ್ ಇಬ್ಬರಾಗಿದ್ದಾರೆ. ಮೈಸೂರು ಕಾವಾ ಕಾಲೇಜಲ್ಲಿ ಓದ್ಬಿಟ್ಟು ಅವರು ಒಳ್ಳೆ ಸ್ಕಲ್ಪ್ಚರ್ ಮಾಡ್ತಾ ಇದ್ದಾರೆ. ಅವ್ರ ಜೀವನ ಅವರೇ ರೂಪಿಸ್ಕೊಂಡಿದ್ದಾರೆ. ಓಕೆ, ತುಂಬ ಅನೇಕ ರೀತಿಯ ನಾವು ಪೇಂಟಿಂಗ್ಸ್ಗಳನ್ನು ನೋಡಿದ್ದೀವಿ. ಈಗ ಒಂದು ವಿಶಿಷ್ಟವಾದ ಪೇಂಟಿಂಗ್ಸ್ ಹತ್ರ ನಾನು ಬಂದಿದ್ದೀನಿ. ಅದೇನಂದರೆ ನೀವು ಇಲ್ಲಿ ನೋಡ್ಬೋದು, ಈ ರೀತಿಯ ಪೇಂಟಿಂಗ್ಸ್ಗಳನ್ನ ನಾವು ತುಂಬ ಕಡೆ ನೋಡಿರ್ತೀವಿ ಆ್ಯಂಡ್ ಅದು ತುಂಬ ಪ್ರೈಸ್ ಕೂಡ ಇದೆ ಅದು. ಬಟ್ ಆದರೆ ತುಂಬ ಜನಕ್ಕೆ ಅನಿಸುತ್ತೆ ಈ ರೀತಿ ಪೇಂಟಿಂಗ್ಸು ಏನು ಅರ್ಥ ಇರ್ಬೋದು, ಸುಮ್ಮನೆ ಪೇಂಟಿಂಗನ್ನು ಹಿಂಗೆ ಎರ್ಸಿರ್ತಾರೆ, ಸೊ ಅದಕ್ಕೆ ಅಷ್ಟೆಲ್ಲ ಬೆಲೆ ಇರುತ್ತಾ, ಅದ್ರ ವಿಶಿಷ್ಟತೆ ಏನು ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ನನಗೂ ಕೂಡ ಆ ಡೌಟು ತುಂಬ ದಿವಸದಿಂದ ಇದೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಜೊತೆ ಇದ್ದಾರೆ ಚಿತ್ರಕಲೆನ ಬಿಡಿಸಿರೋಂಥ ಕಲಾವಿದರು. ಅವ್ರ ಹತ್ರನೇ ಮಾತಾಡೋಣ. ಆ ಪೇಂಟಿಂಗ್ ವಿಶೇಷತೆ ಏನು, ಅದರ ಅರ್ಥ ಏನು ಅನ್ನೋದ್ರ ಬಗ್ಗೆ ಅವ್ರ ಹತ್ರನೇ ಮಾತಾಡೋಣ. ಸರ್, ಈ ಎಕ್ಸ್ಪೆಷಲಿ ಈ ಥರ ಪೇಂಟಿಂಗ್ದು ವಿಶೇಷತೆ ಏನಿದೆ ಸರ್? ಅದು ಅಮೂರ್ತ ಕಲೆ ಅಂದರೆ ಅಬ್ಸ್ಟ್ರಾಕ್ಟು. ಕೆಲವರು ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗಿರ್ತಾರೆ, ಅಂಥವ್ರಿಗೆಲ್ಲ ಇಂಥ ಪೇಂಟಿಂಗ್ಸ್ ನೋಡಿದಾಗ ಸ್ವಲ್ಪ ಆ್ಯಕ್ಟಿವ್ ಆಗ್ತಾರೆ. ನಾನು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರ್ತೀನಿ. ಕೆಲವರಿಗೆ ಇನ್ನೊಂದು ರೀತಿ ಅರ್ಥ ಆಗುತ್ತೆ. ಕೆಲವರಿಗೆ ಫ್ಲವರ್ಸ್ ಕಾಣಿಸುತ್ತೆ, ಕೆಲವರಿಗೆ ಕಲರ್ಸು ಡಿಫ್ರೆಂಟ್ ಕಾಣಿಸುತ್ತೆ, ಕೆಲವರಿಗೆ ನೇಚರ್ ಬಗ್ಗೆ ಕಾಣಿಸುತ್ತೆ. ಅದರಿಂದ ಏನಾಗುತ್ತೆ, ಮೈಂಡ್ ಆ್ಯಕ್ಟಿವೇಟ್ ಆಗುತ್ತೆ. ತುಂಬ ಡಿಸ್ಟರ್ಬ್ ಇರೋರಿಗೆ ಈ ಥರ ಪೇಂಟಿಂಗ್ಸು ತುಂಬ ಅಟ್ರಾಕ್ಟ್ ಆಗುತ್ತೆ, ಮೈಂಡ್ ಡೈವರ್ಟ್ ಆಗುತ್ತೆ. ಮನೆಗಳಿಗೆ ಹಾಕೊಂಡ್ರೆ ತುಂಬ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಸರ್, ಎಕ್ಸ್ಪೆಷಲಿ ಈ ಪೇಂಟಿಂಗಲ್ಲಿ ನೀವು ಏನು ಅರ್ಥ ಅಂತ ಅಂದ್ಕೊಂಡು ಈ ಪೇಂಟಿಂಗನ್ನು ನೀವು ಮಾಡಿದ್ದೀರಾ ಸರ್? ನಮ್ಮ ಭೂಮಿ ಮತ್ತು ಹೊರ ಜಗತ್ತು, ಭೂಮಿಯಿಂದ ಆಚೆ ಹೋದಾಗ, ಆಚೆಯಿಂದ ನಮ್ಮ ಭೂಮಿ ನೋಡಿದಾಗ ಅಲ್ಲಿ ಏನೇನು ಸಿಗ್ಬೋದು, ಏನೇನು ಸಿಗಲ್ಲ, ಆ ಥರ ವ್ಯೂವಲ್ಲಿ ಮಾಡಿದ್ದೀನಿ. ಇದನ್ನ ನಾರ್ಮಲ್ ಜನಕ್ಕೆ ನೋಡಿದ್ರು ಕೂಡ ಅರ್ಥ ಆಗುತ್ತೆ ಸರ್. ಎಕ್ಸ್ಪೆಷಲಿ ನನಗಂತೂ ಇದು ಏನು ನೀವು ಎಕ್ಸ್ಪ್ಲೈನ್ ಮಾಡಿದಾಗ ಹಂಗೆ ಅನ್ಸುತ್ತೆ ಹೊರತು ಸಡನ್ ಆಗಿ ನೋಡಿದಾಗ ಏನೂ ಗೊತ್ತಾಗಲ್ಲ. ಅದಕ್ಕೆ ಗೊತ್ತಾಗದೇ ಇರೋದಕ್ಕೆ ಅಬ್ಸ್ಟ್ರಾಕ್ಟ್ ಆರ್ಟ್, ಅಮೂರ್ತ ಕಲೆ ಅಂತ ಹೇಳೋದು. ಸಡನ್ನಾಗಿ ಅರ್ಥ ಆಗಲ್ಲ. ಅದರಲ್ಲಿ ಒಂದು ಪಾಯಿಂಟ್ ಅರ್ಥ ಆಗ್ಬೋದು, 99 ಪಾಯಿಂಟ್ ಅರ್ಥ ಆಗಲ್ಲ. ಅದಕ್ಕೆ ತಾಳ್ಮೆಯಿಂದ ನೋಡಿದ್ರೆ ಯಾವುದಾದ್ರು ಒಂದು 0.5% ಅರ್ಥ ಆಗುತ್ತೆ. ಇಮಿಡಿಯೇಟ್ ಅರ್ಥ ಆದರೆ ಅದು ಬೇರೆಯೇ ಮೀನಿಂಗ್ ಬರುತ್ತೆ. ಅಂದರೆ ಈ ಪೇಂಟಿಂಗ್ಸಿಗೂ ಬೇಡಿಕೆಗಳೆಲ್ಲ ಜಾಸ್ತಿ ಇದೆಯಾ ಸರ್? ಜಾಸ್ತಿ ಆ ಥರದ ಪೇಂಟಿಂಗ್ಸಿಗೆ ಬೆಳಗಿಂದ ಎಂಕ್ವೈರಿ ಜಾಸ್ತಿ ಇರೋದು. ರಿಯಲಿಸ್ಟಿಕ್ ಅಂದರೆ ಈಗ ಫೋಟೋಗ್ರಫಿ ಮಾಡಿಬಿಡ್ತಾರೆ, ಕ್ಯಾಮ್ರಾಗಳು ಬಂದಿದೆ. ಸೊ ಅದನ್ನು ನಾವು ಮಾಡಿದ್ರಿಂದ ಸ್ವಲ್ಪ ಏನು ಅಷ್ಟೊಂದು ಅಟ್ರಾಕ್ಟ್ ಬರೋಲ್ಲ. ಈ ಥರ ಮಾಡರ್ನ್ ಆರ್ಟು, ಅಬ್ಸ್ಟ್ರಾಕ್ಟ್ ಆರ್ಟ್ ಮಾಡೋದ್ರಿಂದ ತುಂಬ ಜನ ಎಂಕ್ವೈರಿ ಇದ್ದಾರೆ, ಜಾಸ್ತಿ ಅದಕ್ಕೆ ಪ್ರಿಫರೆನ್ಸ್ ಬರ್ತಾ ಇದೆ. ನಾರ್ಮಲಿ ಪೇಂಟಿಂಗ್ಸ್ ಅಂದರೆ ಜನ ಒಂದು ಸರಿ ಹೇಳಿ ಕೂಡ ಮಾಡಿಸೋರು ಇದ್ದಾರೆ. ಬಟ್ ತಗೊಂಡೋಗಿದೆ, ದೊಡ್ಡ ಸೈಜ್ ಬೇಕು ನನಗೆ ಅಂತೇಳಿ ಕಾಂಟ್ಯಾಕ್ಟ್ ತೊಗೊಂಡೋಗಿದ್ದಾರೆ. ಸೈಜ್ ವೈಸ್ ಹೇಳ್ತಾರೆ ಹೊರತು ಅದನ್ನು ಈ ರೀತಿ ಚಿತ್ರ ಬಿಡಿಸಿ ಅಂತ ಹೇಳಲ್ಲ. ಕಲರ್ ಸ್ವಲ್ಪ ಡಿಫ್ರೆಂಟ್ ಚೇಂಜಸ್ ಮಾಡಿ ಅಂತ ಕೇಳಿದ್ದಾರೆ. ಸೈಜು ಮತ್ತು ಕಲರ್ಸ್ ಬೇರೆ ಬೇಕು ಅಂತ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ನಾವು ಗ್ಯಾಲರಿಗೆ ಹಾಕಿದ್ರೆ ಆ್ಯಕ್ಚುಲಿ ಅದು 8,000 ಮೇಲೆ ಮಾರ್ತೀವಿ. ಈಗಿಲ್ಲಿ ತುಂಬ ಜನ ಸಾವಿರಾರು ಜನ ಆರ್ಟಿಸ್ಟ್ಗಳು ಬಂದಿರೋದ್ರಿಂದ ಸ್ವಲ್ಪ ರೀಸನಬಲ್ ಇರುತ್ತೆ. 3,500ಗೆ ಆಫರ್ ಇಟ್ಟಿದ್ದೀವಿ. எவ்வளோ வருஷத்துலேருந்து பண்ணின்னுக்கிறீங்க சார் நீங்கள்? 10 ವರ್ಷದಿಂದ. ಓಕೆ, ಆರ್ಟಿಸ್ಟ್ ತೋರಿಸ್ಬಿಟ್ಟು ಎಲ್ಲ ಸರ್, ಈಗ ನಾನು ಆಲ್ರೆಡಿ ಇದು ಚಿತ್ರ ಎಲ್ಲ ಹೇಳ್ಬಿಟ್ಟಿದ್ದೀರಿ. ಓಕೆ, ನೀವು ನಾನು ಏನು ಬಿಟ್ಟಿದ್ದೀನಿ ಆ ವಿಚಾರದ ಬಗ್ಗೆ ಒಂದು ಅದನ್ನೇ ಇರೋದು ಮೇಡಮ್. ನೀವು ಹೇಳಿದ್ದೆಲ್ಲ ಹೇಳ್ಬಿಟ್ಟಿದ್ದೀರ. ನೀವು ಬೇರೆ ಹೇಳೋ ಥರ ಏನಿಲ್ಲ ಅದರಲ್ಲಿ. ಅವ್ರ ಬಗ್ಗೆ ಹೇಳೋದು ಬೇಡವಾ? ಅವ್ರ ಬಗ್ಗೆ ಹೇಳಿ. ಸತೀಶ್ ಅವರು, ಇವರು ಕೊಯಂಬತ್ತೂರಿಂದ ಬಂದಿದ್ದಾರೆ ಆರ್ಟಿಸ್ಟು. 10 ವರ್ಷದಿಂದ ಇವರು ಇದೇ ಫೀಲ್ಡಲ್ಲಿದ್ದಾರೆ. ಅವ್ರ ತಂದೆನೂ ಆರ್ಟಿಸ್ಟೇನೆ. ಅವರು ಈಗ ಇಲ್ಲ, ತೀರೋಗ್ಬಿಟ್ರು ಅವರು. ಇಲ್ಲಿಗೆ ಏನು 22ನೇ ಚಿತ್ರಸಂತೆ, ಎಷ್ಟು ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀರಾ ಸರ್ ನೀವು? ಸರ್, ಒಂದು 5-6 ವರ್ಷದಿಂದ ಇಲ್ಲಿ ಕಂಟಿನ್ಯೂಸ್ ಬರ್ತಾ ಇದ್ದಾರೆ ರೆಗ್ಯುಲರ್ ಆಗಿ. ಸೊ ರೆಸ್ಪಾಂಡ್ ಹೇಗಿದೆ, ಜನ ಹೇಗೆ? ತುಂಬ ಚೆನ್ನಾಗಿ ಸೇಲ್ ಆಗ್ತಾ ಇದೆ ಮೇಡಮ್. ಒಳ್ಳೆ ರಿಸಲ್ಟ್ ಇದೆ. ಎಲ್ಲ ಲೈಕ್ ಆಗ್ತಾ ಇದೆ. ತುಂಬ ಜನ ಕಾಲ್ ಮಾಡಿ ಪೇಂಟಿಂಗ್ಸ್ ಮಾಡ್ಕೊಂಡಿದ್ದಾರೆ. ಓಕೆ, ಇಲ್ಲಿಗೆ ಬಂದ್ಮೇಲೆ ಇಲ್ಲಿಂದ ನಿಮ್ಮ ಕಾಂಟ್ಯಾಕ್ಟ್ ತಗೊಂಡು ಕೂಡ ಕಾಲ್ ಮಾಡಿ ಕೂಡ ತಗೊತಾ ಇದ್ದಾರೆ ಇಲ್ಲಿಂದ. ಸೊ ಏನಾದರೂ ಸ್ಪೆಷಲಿಸ್ಟು ಈ ಪೇಂಟಿಂಗಿಗೆ, ಈ ರೀತಿ ಟೈಪ್, ಈ ಥರ ಶೈಲಿಗೆ ಸ್ಪೆಷಲಿಸ್ಟ್ ಅಂತ ಏನಾದರೂ? ಇದರಲ್ಲಿ 2 ಥರ ಮಾಡ್ತಾ ಇದ್ದಾರೆ ಮೇಡಮ್. ಅಕ್ಲರಿಕ್ ಪೇಂಟಿಂಗ್ ಒಂದು, ಆಮೇಲೆ ಆಯಿಲ್ ಪೇಂಟ್ ಒಂದು. ಎರಡು ವೆರೈಟಿಯಲ್ಲಿ ಮಾಡ್ತಾ ಇದ್ದಾರೆ. ಈಗ ಇದು ಮುಗಿದಿದ್ದೇ ಅವ್ರು ಕೂತ್ಕೊಂಡು ಅಲ್ಲಿ 1 ವರ್ಷಕ್ಕಾಗುವಂಥ ಪೇಂಟಿಂಗ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಕೊಯಂಬತ್ತೂರಲ್ಲಿ. ಅಲ್ಲಿಂದ ವರ್ಷಕ್ಕೊಂದ್ಸಲ ಇಲ್ಲಿ ತಂದು ಎಲ್ಲ ಸೇಲ್ಗೆ. ಇವತ್ತು ನಮ್ಮ ಜೊತೆ ಚಿತ್ರಸಂತೆಗೆ ಬಂದಿರೋ ಒಬ್ಬರು ಕಲಾವಿದರಿದ್ದಾರೆ. ಅವ್ರು ಮಾಡಿರೋ ಚಿತ್ರಕಲೆ ಬಗ್ಗೆ, ಅದ್ರ ವಿಶಿಷ್ಟತೆ ಏನು, ಆ ಚಿತ್ರಕಲೆ ಯಾವ ಥರದ್ದು ಅನ್ನೋದ್ರ ಬಗ್ಗೆ ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ಸರ್, ಐ ಆಮ್ ಸೋಮಶೇಖರ್ ಅಂತ ಆರ್ಟಿಸ್ಟ್. ನಾವು ಹಾಸನದವರು. ನಾನು 22 ಇಯರ್ಸಿಂದನೂ ಪಾರ್ಟಿಸಿಪೇಟ್ ಮಾಡ್ತಿದ್ದೇನೆ. 2004ಇಂದನೂ ಇಲ್ಲಿ ಡಿಫ್ರೆಂಟ್
ಕೆಟಗರಿ ಪೀಪಲ್ಸ್ ಬರ್ತಾ ಇರ್ತಾರೆ. ಇಲ್ಲಿ ಇದೇ ರೀತಿ ಪೇಂಟಿಂಗ್ಸ್ ಇರುತ್ತೆ ಅಂತ ಏನಿಲ್ಲ. ಇಲ್ಲಿ ಕಂಟೆಂಪ್ರರಿ ಆರ್ಟ್ ಆಗಿರ್ಬೋದು, ಅಥವಾ ಟ್ರೆಡಿಷ್ನಲ್ ಪೇಂಟಿಂಗ್ ಆಗಿರ್ಬೋದು, ಅಥವಾ ಲ್ಯಾಂಡ್ಸ್ಕೇಪ್ ಆಗಿರ್ಬೋದು, ಹಾಗೆಯೇ ಪೋರ್ಟ್ರೇಟ್ಸ್ ಆಗಿರ್ಬೋದು, ಈ ಥರ ಎಲ್ಲ ರೀತಿ ಕೆಟಗರಿ ಬರ್ತಾರೆ. ಹಾಗಾಗಿ ನಾವು ಇದೇ ರೀತಿ ಪೇಂಟಿಂಗ್ಸ್ಗಳು ಸೇಲ್ ಆಗ್ತವೆ ಅಂತ ಏನು ಹೇಳೋಕ್ಕಾಗಲ್ಲ. ಅವರವರ ಅದೃಷ್ಟ ಹೇಗಿರುತ್ತಾಗೆ ಪೇಂಟಿಂಗ್ಸ್ಗಳು ಸೇಲ್ ಆಗ್ತವೆ. ಹಾಗಾಗಿ ಇಲ್ಲಿ ಬಂದಿರೋಂಥ ಇದು ಎಲ್ರಿಗೂ ಹೊರ ರಾಜ್ಯದ 28 ರಾಜ್ಯದಿಂದನೂ ಕಲಾವಿದರುಗಳೆಲ್ಲ ಬರ್ತಾರೆ. ಹಾಗಾಗಿ ಇದೊಂದು ದೊಡ್ಡ ಬಯಸಕಂಡಲ್ಲ ದೊಡ್ಡ ಹಬ್ಬ ಇದು. ಹಾಗೆ ಕಲಾವಿದರು ದುಡ್ಡು ಮಾಡಬೇಕಂತಲೇ ಬರಲ್ಲ, ಒಂದು ಎಂಜಾಯ್ಮೆಂಟ್ ಕೂಡ ಕಲಾವಿದರುಗಳು ಬರ್ತಾರೆ. ಮತ್ತು ಅವರು ಒಂದು ಅವರ ಹೆಸರನ್ನ ಬಿಲ್ಡ್ ಮಾಡೋಕ್ಕೂ ಕೂಡ ಬರ್ತಾರೆ. ಓಕೆ, ನೀವು ಎಷ್ಟು ವರ್ಷದಿಂದ ಪೇಂಟಿಂಗ್ ಮಾಡ್ತಾ ಇರೋದು ಸರ್? ನಾವಿನ್ನು 20 years ಇಂದನೂ ನಾವು ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ದೀನಿ. ಯಾವ ಥರ ಏನಾದ್ರು ಸ್ಪೆಷಲಿಸ್ಟ್ ಅಂತ ಇದ್ದೀರಾ? ಇದು ಒಂದು ಪೇಂಟಿಂಗಲ್ಲಿ ನಾನು ಸ್ಪೆಷಲಿಸ್ಟ್ ಇಲ್ಲ, ಸ್ಪೆಷಲಿಸ್ಟ್ ಅಂದರೆ ನಮ್ಮದು ಒಂದು ಬ್ರ್ಯಾಂಡ್ ಅಂತ ಇರುತ್ತೆ. ಒಂದು ಪೋರ್ಟ್ರೇಟ್ಸ್ ಎಲ್ಲ ಮಾಡ್ತಾ ಇರ್ತೀವಿ, ಮತ್ತು ಲ್ಯಾಂಡ್ಸ್ಕೇಪ್ ಎಲ್ಲ ಮಾಡ್ತಿರ್ತೀವಿ. ಆದರೆ ನಾವೊಂದು ನಮ್ಮ ಇಂಟ್ರೆಸ್ಟ್ ಏನಿರುತ್ತೆ ಅದು ಕಂಟೆಂಪ್ರರಿ ಆರ್ಟ್ ಅಂತ ಇರುತ್ತೆ. ಅದನ್ನು ನಾವು ಒಂದು ಸಿಗ್ನೇಚರ್ ಪೇಂಟಿಂಗ್ ಆಗಿ ಒಂದು ಮಾಡ್ತಾ ಹೋಗ್ತಾರೆ. ಯಾವುದೇ ಕಲಾವಿದ ಆಗಲಿ ಒಂದು ಸಿಗ್ನೇಚರ್ ಅಂತ ಪೇಂಟಿಂಗ್ ಇರುತ್ತೆ, ಅದನ್ನು ಪಾರ್ಟಿಸಿಪೇಟ್ ಮಾಡಿ ಶೋ ಮಾಡ್ತಾ ಇರ್ತಾರೆ. ಅದ್ರ ನೆಕ್ಸ್ಟ್ ಅವ್ರ ಪೇಂಟಿಂಗ್ಸ್ಗಳು ಸೇಲ್ಗಂತಾರೆ ಬೇರೆನೇ ಮಾಡ್ತಾರೆ. ಅವ್ರ ಪರ್ಸನಲ್ ವರ್ಕ್ಗಳೇ ಸಿಗ್ನೇಚರ್ ಪೇಂಟಿಂಗೇ ಬೇರೆ ಇರ್ತಾರೆ, ಬಟ್ ಸಂತೆಗೆ ಅಂತಲೇ ಬೇರೆ ಪೇಂಟಿಂಗ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಓಕೆ, ಈಗ ನೀವು ಇಲ್ಲಿ ಮಾಡಿರೋ ಪೇಂಟಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೋದಾ? ಯಾವ ರೀತಿ ಪೇಂಟಿಂಗ್? ಇದು ಇವ್ರ ಪೇಂಟಿಂಗ್ಸ್ ಇದು ನಮ್ಮದಲ್ಲಿ ಲಂಬಾಣಿ ಸೀರೀಸ್ಗಳು ಒಂದಿಷ್ಟು ಪೇಂಟಿಂಗ್ಸ್ ಮಾಡಿದ್ದೀವಿ. ಒಂದೊಂದು ವರ್ಷನ ನಾವು ಒಂದೊಂದು ಸಂತೆಗೋಸ್ಕರನೇ ಡಿಫ್ರೆಂಟ್ ಪೇಂಟಿಂಗ್ಸ್ಗಳನ್ನ ಸೇಲ್ ಮಾಡ್ತಾ ಇರ್ತೀವಿ. ಇಲ್ಲಿ ಒಂದು ಕಡೆ ನೋಡ್ತಾ ಇದ್ದೀವಿ, ತುಂಬ ವಿಭಿನ್ನವಾದ ಚಿತ್ರಕಲೆ ಇದೆ ಅಂತ ಹೇಳ್ಬೋದು. ಸೊ ತುಂಬ ಡಿಫ್ರೆಂಟಾಗೇ ಇದೆ. ಈವರೆಗೂ ನೋಡಿರೋ ಚಿತ್ರಕಲೆಯಲ್ಲಿ ಇದು ಒಂದು ಕೂಡ ಡಿಫ್ರೆಂಟ್ ಆಗಿದೆ. ಯಾವ ರೀತಿ ಚಿತ್ರಕಲೆ ಇದು ಅದನ್ನು ಬಿಡಿಸಿದವರಿಗೆ ಅವ್ರ ಕಲಾವಿದ್ರ ಹತ್ರನೇ ಮಾತಾಡೋಣ. ಸರ್ ಹಾಯ್ ಸರ್, ಇದು ಯಾವ ರೀತಿ ಚಿತ್ರಕಲೆ ಅಂತ ಸರ್? ಯಾವ ರೀತಿ ಪೇಂಟಿಂಗ್ ಅಂತ? ಇದು ನಮ್ಮ ಕಡೆ ಅಬ್ಸ್ಟ್ರಾಕ್ಟ್ಸ್ ಇದೆ ಮ್ಯಾಮ್. ಇದು ಅಬ್ಸ್ಟ್ರಾಕ್ಟ್ ಇದೆ. ಇದರಲ್ಲಿ ನಿಮಗೆ 9 ಬ್ಲಾಕ್ ಫಿಗರೇಟಿವ್ ವರ್ಕ್ಸ್ ಅಂತ ಬರುತ್ತೆ. ಇದು ಫುಲ್ ಹ್ಯಾಂಡ್ ಮೇಡ್ ಇರುತ್ತೆ. ಇದರಲ್ಲಿ ನಮಗೆ ಇದು ವಿತ್ ವಾಷೇಬಲ್ ಇದು ಒಂದು ನೋಡ್ತಿದ್ರೆ ಡಿಫ್ರೆಂಟ್ ಅನ್ನ ಅನ್ಸುತ್ತೆ. ಅಂದರೆ ಒಂದೇ ಫ್ರೇಮಲ್ಲಿ 9 ಬೇರೆ ಬೇರೆ ಇದೆ ಅಂತ. ಸೊ ಏನು ಇದ್ರ ಮೀನ್ ಇದು ಮೀನಿಂಗ್ಲೆಸ್ ಇರುತ್ತೆ ಮ್ಯಾಮ್. ಅಬ್ಸ್ಟ್ರಾಕ್ಟ್ ಅಂದರೆ ಇದು ನೀವು ನಿಮ್ಮ ಇಮ್ಯಾಜಿನೇಷನ್ ಮೇಲೆ ಇದು ಮಾಡ್ಕೋಬೋದು. ಸೊ ಒಂದು ನೀವು ಬಿಡ್ತಿರೋದ್ರಿಂದ ನಿಮ್ಮ ಇಮ್ಯಾಜಿನೇಷನಲ್ಲಿ ಹೇಗೆ ಏನು ಅಂತ ಹೇಳ್ಬೋದಾ? ಇದು ಇಮ್ಯಾಜಿನೇಷನ್ ಅಂತ ಏನಿಲ್ಲ ಮ್ಯಾಮ್, ಜಸ್ಟ್ ಹಾಬ್ ಇದಿರುತ್ತೆ. ಹಾಂ, ಸನ್ರೈಸ್ ಅನ್ಕೋಬೋದು. ಬೀಚ್ ಅಂತ ಓಕೆ, ಮತ್ತೆ ಇದು ನೈಟ್ ಅಂತ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಎಸ್ ನಿಮ್ಮ ಇಮ್ಯಾಜಿನೇಷನ್ ಮೇಲೆ ಅದು ಇದಿರುತ್ತೆ. ಡಿಪೆಂಡ್ ಆನ್ ಇಮ್ಯಾಜಿನೇಷನ್. ಇದಕ್ಕೆಲ್ಲರೂ ಪರ್ಟಿಕ್ಯುಲರ್ ನೇಮ್ ಅಂತ ಇದೆಯಾ? ಈ ಥರ ಇದು 9 ಫಿಗರೇಟಿವ್ ವರ್ಕ್ಸ್ ಅಂತ ಹೇಳ್ತಾರೆ ಮ್ಯಾಮ್. ಅಬ್ಸ್ಟ್ರಾಕ್ಟ್ ಅಂತೇಳಿ. ಅಬ್ಸ್ಟ್ರಾಕ್ಟ್ಸ್ ಎಸ್. ಏನು ಪೇಂಟಿಂಗ್ ಯೂಸ್ ಮಾಡಿರೋದು? ಏನು ಪೇಂಟಿಂಗ್? ಇದು ಕ್ಯಾನ್ವಸ್ ಇದೆ ಮ್ಯಾಮ್. ಕ್ಯಾನ್ವಸ್ ಬೋರ್ಡ್ ಮೇಲೆ ಆಕ್ರಿಲಿಕ್ ಕಲರ್ ಯೂಸ್ ಮಾಡ್ತೀವಿ. ಇದು ಆಯಿಲ್ ಪೇಂಟ್ ಇಂತ್ರ ಸ್ವಲ್ಪ ಗುಡ್ ಕ್ವಾಲಿಟಿ ಬರುತ್ತೆ, ಚಲೋ ಕ್ವಾಲಿಟಿ ಬರುತ್ತೆ. ಇದ್ರ ಮೇಲೆ 3D ಥರ 3D ಇಫೆಕ್ಟ್ ಬರುತ್ತೆ. ಎಸ್ ಎಸ್, 3D ಇಫೆಕ್ಟ್ ಬರುತ್ತೆ. ಎಸ್ ಎಸ್. ಚಿತ್ರಸಂತೆಯಲ್ಲಿ ಇವತ್ತಿದ್ದೀವಿ. ವಿಭಿನ್ನವಾದ ರೀತಿಯ ಚಿತ್ರಗಳೆಲ್ಲ ಇದೆ. ಇನ್ನು ಚಿತ್ರಗಳಿಗಂತೂ ಬೆಲೆ ಕಟ್ಟಕ್ಕೆ ಆಗಲ್ಲ. ನಾವು ಇಲ್ಲಿ ಒಂದು ಸ್ಟಾಲಲ್ಲಿ ನೋಡ್ತಾ ಇದ್ದೀವಿ, ತುಂಬ ವಿಭಿನ್ನ ರೀತಿಯ ಚಿತ್ರಗಳಿದೆ. ನಮ್ಮ ಕ್ಯಾಮ್ರಾಮ್ಯಾನ್ ಚಿತ್ರಗಳನ್ನ ತೋರಿಸ್ತಾ ಹೋಗ್ತಾರೆ. ಸೊ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂದರೆ ಫೋಟೋ ಬಿಡಿಸಿದ್ದೀವಿ ಅಂತಲೇ ಅನ್ಸಲ್ಲ, ಅಷ್ಟು ರಿಯಲಿಸ್ಟಿಕ್ ಆಗಿದೆ. ಆಯಿಲ್ ಪೇಂಟಿಂಗ್ ಆಗಿದೆ ಇದು. ಸೊ ಇದರಲ್ಲೂ ಕೂಡ ತುಂಬ ವಿಭಿನ್ನ ರೀತಿಯಲ್ಲಿದೆ. ಇಲ್ಲಿ ಒಂದು ನಾವು ಪೇಂಟಿಂಗ್ ನೋಡ್ಬೋದು, ಬಹಳ ದೊಡ್ಡದಾಗಿದೆ ಆ್ಯಂಡ್ ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗೋ ರೀತಿಯಲ್ಲಿದೆ. ಇನ್ನು ಪೇಂಟಿಂಗ್ನ ವಿಶೇಷತೆ ಏನು ಅನ್ನೋದು ನೋಡೋದಾದರೆ, ಇದರಲ್ಲಿ ನಮ್ಮ ದೇಶದ ಆಳಿದಂಥ ರಾಜರಾಗಿರ್ಬೋದು, ಕೆಲವು ಪ್ರಮುಖ ವ್ಯಕ್ತಿಗಳಾಗಿರ್ಬೋದು, 101 ಜನ ಈ ಚಿತ್ರದಲ್ಲಿ ಇದ್ದಾರೆ ಅಂತೆ ಈ ಪೇಂಟಿಂಗಲ್ಲಿ. ಸೊ ನಾವು ತುಂಬ ಹತ್ತಿರದಿಂದ ನೋಡಿದ್ರೆ ನಮಗೆ ಗೊತ್ತಿರೋರು ತುಂಬ ಜನ ಇದ್ದಾರೆ. ಯಾರ್ಯಾರು ಇದ್ದಾರೆ ಅಂತ ಮದರ್ ತೆರೇಸಾ ಅವರಿದ್ದಾರೆ, ಸೊ ವಿಜ್ಞಾನಿಗಳಿದ್ದಾರೆ, ಆಟಗಾರರಿದ್ದಾರೆ, ಚಾರ್ಲಿನ್ ಚಾಪ್ಲಿಯನ್ ಅವರಿದ್ದಾರೆ. ಸೊ 101 ಜನ ಇದ್ದಾರೆ ಈ ಚಿತ್ರಕಲೆಯಲ್ಲಿ. ಹಾಗೆ ಇದನ್ನು ಚಿತ್ರ ಬಿಡಿಸೋದಕ್ಕೆ ಕಲಾವಿದರಿಗೆ 6 ತಿಂಗಳುಗಳ ಕಾಲ ಆಯ್ತಂತೆ. ಹಾಗೆ ಈ ಚಿತ್ರದ ಬೆಲೆ 4 ಲಕ್ಷ ಇದೆ. ಬಟ್ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ಒಂದೇ ಪೇಂಟಿಂಗಲ್ಲಿ ಅಷ್ಟು ಜನನ ಬಿಡಿಸಿದ್ದಾರೆ. ಕ್ರಿಯೇಟಿವಿಟಿ ಅನ್ನೋದು ಇದರಲ್ಲಿ ತುಂಬ ಚೆನ್ನಾಗಿ ಎದ್ದು ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇನ್ನೂ ಅನೇಕ ರೀತಿ ಇನ್ನು ಎಲ್ಲ ಚಿತ್ರಗಳು ಅಷ್ಟೇ ತುಂಬ ರಿಯಲಿಸ್ಟಿಕ್ ಆಗಿದೆ ಅಂತಲೇ ಹೇಳ್ಬೋದು.
ಅಕ್ರಾಲಿಕ್ ಪೇಂಟ್ಗಳನ್ನು ನೋಡ್ತಾ ಹೋಗ್ಬೋದು. ಸೊ ಎಲ್ಲ ಪ್ರಾಣಿಗಳ ಫೋಟೋಗಳನ್ನು ಆಯಿಲ್ ಪೇಂಟಿಂದ ಮಾಡಿದ್ದಾರೆ. ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂದರೆ ಫೋಟೋ ಅನ್ನೋ ರೀತಿಯಲ್ಲಿ ಕ್ಯಾಮ್ರಾದಲ್ಲಿ ಫೋಟೋ ತೆಗೆದಿರೋ ರೀತಿಯಲ್ಲಿದೆ, ಅಷ್ಟು ರಿಯಲಿಸ್ಟಿಕ್ ಆಗಿದೆ. ಸೊ ಹುಲಿ ಚಿತ್ರ ಆಗಿರ್ಬೋದು, ಅಳಿಲು ಚಿತ್ರ ಆಗಿರ್ಬೋದು, ಇದೆಲ್ಲ ತುಂಬ ನ್ಯಾಚುರಲ್ ಆಗಿ ಇರೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಈ ಸ್ಟಾಲಲ್ಲಿ ಒಂದು ವಿಭಿನ್ನವಾದಂಥ ಒಂದು ಫೋಟೋ ಇದೆ, ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗುತ್ತೆ ಆ ರೀತಿ ಒಂದು ಫೋಟೋ ಇದೆ. ಅದನ್ನು ಇಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈ ಫೋಟೋ ಆಗಿರ್ಬೋದು ಬಹಳ ವಿಶಿಷ್ಟವಾಗಿದೆ. ಈ ಫೋಟೋ ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗುತ್ತೆ ಆ ರೀತಿಯಲ್ಲಿದೆ. ಇನ್ನು ಈ ಫೋಟೋದ ವಿಶಿಷ್ಟತೆ ಏನು ಅನ್ನೋದನ್ನು ನೋಡೋಕೆ ಹೋದರೆ ಫೋಟೋದಲ್ಲಿ 101 ಜನ ಇದ್ದಾರೆ. 101 ಜನ ಏನು ನಮ್ಮ ದೇಶದಲ್ಲಿ ಪ್ರಮುಖ ವ್ಯಕ್ತಿಗಳಾಗಿರ್ಬೋದು, ರಾಜರಾಗಿರ್ಬೋದು, ಮದರ್ ತೆರೇಸಾ ಅವರಿದ್ದಾರೆ, ಚಾರ್ಲಿನ್ ಚಾಪ್ಲಿನ್ ಅವರಿದ್ದಾರೆ, ಹೀಗೆ ಪ್ರಮುಖ ವ್ಯಕ್ತಿಗಳು ಇದ್ದಾರೆ. ಈ ಒಂದು ಚಿತ್ರದಲ್ಲೇ 101 ಜನ ಇದ್ದಾರೆ ಅಂತ ಹೇಳ್ಬೋದು. ಇದನ್ನು ಬಿಡಿಸೋದಕ್ಕೆ 6 ತಿಂಗಳ ಕಾಲ ತಗೊಂಡಿದ್ದಾರೆ ಅಂತೆ ಟೈಮು ಕಲಾವಿದರಾದ ಸತೀಶ್ ಅವರು. ಹಾಗೆ ಇದ್ರ ಬೆಲೆ ಅಂತ ಕೇಳಿದ್ರೆ 4 ಲಕ್ಷ ಇದೆ. ಬಟ್ ಆದರೆ ಈ ಕಲಾಕೃತಿಗೆ ಬೆಲೆ ಕಟ್ಟಕ್ಕೆ ಆಗೋಲ್ಲ ಅಂತ ಹೇಳ್ಬೋದು. ಅಷ್ಟು ವಿಭಿನ್ನವಾಗಿ ಅಷ್ಟು ತುಂಬ ಚೆನ್ನಾಗಿದೆ. ಇನ್ನು ಇದಾದರೆ ಇಲ್ಲೇ ಒಂದು ಪೇಂಟಿಂಗ್ ನೋಡ್ಬೋದು, ಇದು ಕೂಡ ಅಷ್ಟೇ. ಸೊ 2 ತಿಂಗಳುಗಳ ಕಾಲ ತಗೊಂಡ್ರಂತ ಇದನ್ನು ಬಿಡ್ಸೋಕ್ಕೆ. ಸೊ ಇದು ಕೂಡ ಏನು ರಾಜ ಇದ್ದಾರೆ ಅಲೆಕ್ಸಾಂಡರು, ಅವರು ವಿನ್ ಆದ ಟೈಮಲ್ಲಿ ಅದು ಸನ್ನಿವೇಶ ಹೇಗಿದೆ ಅನ್ನೋದನ್ನ ಬಿಡಿಸಿದ್ದಾರೆ. ಇದು ಕೂಡ ತುಂಬ ರಿಯಲಿಸ್ಟಿಕ್ ಆಗಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಏನು ಇದನ್ನು ಚಿತ್ರ ನೋಡಿದ ತಕ್ಷಣ ಸನ್ನಿವೇಶನೇ ಕಣ್ಣೆದುರುಗಡೆ ಬರುತ್ತೆ, ಆ ರೀತಿಯಲ್ಲಿ ಬಿಡಿಸಿದ್ದಾರೆ. ಜೊತೆಗೆ ಅಪ್ಪು ಅವ್ರ ಫೋಟೋ ಇದೆ. ಸೊ ಈಗಲೂ ಕೂಡ ಅಪ್ಪು ಅವರು ನಮ್ಮನ್ನು ಬಿಟ್ಟು ಇಷ್ಟು ವರ್ಷ ಆದರೂ ಕೂಡ ನಮ್ಮ ಜೊತೆ ಇದ್ದಾರೆ ಅಂತಲೇ ಅನಿಸುತ್ತೆ, ಅಷ್ಟು ರಿಯಲಿಸ್ಟಿಕ್ ಆಗಿ ಈ ಚಿತ್ರನ ಬಿಡಿಸಿದ್ದಾರೆ. ಇಲ್ಲ, ನಾನು ಮುಂಚೆಯಿಂದ ಬಂದಿದ್ದೆ, ಬಟ್ ನನ್ನ ಮಗನದು ಕ್ಲಾಸ್ ಟೀಚರ್ ಒಬ್ರದ್ದು ನಡೀತಾ ಇತ್ತು, ಎಕ್ಸಿಬಿಷನ್ ಇಟ್ಟಿದ್ರು. ಅಲ್ಲಿ ನಾನು ಅವ್ರದ್ದು ಪೇಂಟಿಂಗ್ ಒಂದು ಬೇಕು ಅಂತ ತೊಗೊಂಡ್ವಿ. ಅವ್ರದ್ದು ಏನು ಪೇಂಟಿಂಗ್ ತಗೊಂಡಿದ್ದೀರಾ? ಇದು ನಾರ್ಮಲ್ ಅಕ್ರೆಲಿಕ್ ಪೇಂಟಿಂಗ್. ಓಕೆ, ಅಂದರೆ ಏನು ಪಿಕ್ಚರ್ ಇರೋದು ಅಂತ ಹೇಳಿ? ನೇಚರ್ದು ಅವನು ಇಷ್ಟಪಟ್ಟು ಅವನದು ಒಂದು ತೊಗೊಂಡಿದ್ವಿ. ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಅದು ಚಿತ್ರಕಲಾ ಪರಿಷತ್ ಒಳಗಡೆ ಮಾತ್ರ ನಾವು ನೋಡ್ತಾ ಇದ್ವಿ. ಈಗ ಚಿತ್ರಸಂತೆ ಅಟೆಂಡ್ ಮಾಡಿದ್ದು ಫಸ್ಟ್ ಟೈಮ್. ಸೊ ಇಟ್ ವಾಸ್ ಟೂ ಮಚ್ ಕ್ರೌಡೆಡ್. ನಾವು ಬೆಳಗ್ಗೆ ಆಲ್ಮೋಸ್ಟ್ 8 ಗಂಟೆಗೆ ಬಂದ್ವಿ. 8 ಗಂಟೆಯಿಂದ ಈಗ ಆಯ್ತಲ್ಲ. ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ. ಎಲ್ಲ ಕಡೆ ತುಂಬ ಆರ್ಟಿಸ್ಟ್ ಎಲ್ಲ ಹಾಕಿದ್ರಲ್ಲ, ಇಟ್ಸ್ ಲುಕಿಂಗ್ ವೆರಿ ನೈಸ್. ಇಲ್ಲ, ದಿಸ್ ಇಸ್ ದಿ ಫಸ್ಟ್ ಟೈಮ್ ಇದು ನೋಡ್ತಾ ಇರೋದು. ಚೆನ್ನಾಗಿದೆ. ಇನ್ನು ಬೆಳಗ್ಗೆ 8 ಗಂಟೆಗೆ ಶುರು ಮಾಡಿದ್ದು, ಇವಾಗ ನೋಡಿ ಈಗ ಆಲ್ಮೋಸ್ಟ್ 1 hour ಅಂತ ಅಂದರೆ ಚೆನ್ನಾಗಿದೆ. ಲೈಕ್ ಎಲ್ಲ ಶಾಪ್ಸ್ ಆಲ್ಮೋಸ್ಟ್ ನೋಡ್ಕೊಂಡು ಎಲ್ಲ ಆವಾಗ ಹೋಗ್ತಾ ಈ ಕಡೆ ನೋಡ್ಕೊಂಡು ಹೋಗಿದ್ವಿ, ಈಗ ಬರ್ತಾ ಈಚೆ ಕಡೆ ನೋಡ್ಕೊಂಡು ಬರ್ತಾ ಇದ್ದೀವಿ. ನೋಡ್ತಾ ಇದ್ವಿ, ಸುಮಾರೆಲ್ಲ ಖರೀದಿ ಮಾಡಿದ್ವಿ. ಬ್ಯಾಗ್ಸ್ ಎಲ್ಲ ಫುಲ್ಲಾಗಿ ಹೋಗಿದೆ, ಇನ್ನು ಮನೆಗೆ ಹೋಗೋಣ. ಫ್ರಿಜ್ ಮ್ಯಾಗ್ನೆಟ್, ವಾಟರ್ ಪ್ರೂಫ್ ಮ್ಯಾಗ್ನೆಟ್. ಸುಮ್ಮನೆ ಡ್ರಾಯಿಂಗ್ಸ್ ಎಲ್ಲ ನನಗೆ ಒಂದು ಟೀಚರ್ ಇದೆ, ಡ್ರಾಯಿಂಗ್ ಟೀಚರು ಮೀಟ್ ಮಾಡೋಣ ಅಂತ ಅವ್ರದ್ದು ಎಕ್ಸಿಬಿಷನ್. ಅದಕ್ಕೆ ನೀನು ಡ್ರಾಯಿಂಗ್ಸ್ ಎಲ್ಲ ಮಾಡ್ತಾ ಇರ್ತೀಯಾ? ಹಾಂ. ಓಕೆ, ಏನೇನು ಡ್ರಾಯಿಂಗ್ಸ್ ಮಾಡ್ತಿರ್ತೀಯ ನೀನು ಕೂಡ? ಫರ್ನಿಚರ್ಸ್ ಎಲ್ಲ ಮಾಡ್ತೀನಿ, ಪೆನ್ಸಿಲ್ ಶೇಡಿಂಗ್. ಕ್ಲಾಸಸ್ಗೆ ಹೋಗ್ತೀಯಾ ಅದಕ್ಕೆ? ಹಾಂ. ಓಕೆ, ಇಲ್ಲಿ ಏನೆಂದ ನೋಡಿದೆ? ತುಂಬ ಡ್ರಾಯಿಂಗ್ಸ್ ಎಲ್ಲ ನೀನು ಖುಷಿ ಪಟ್ಟು ತಗೊಂಡಿರೋದ ಡ್ರಾಯಿಂಗು? ನಿಮ್ಮ ಮಿಸ್ ಮಾಡಿದ್ದು ಅಂತ ಖುಷಿ ಪಟ್ಟಿದ್ದು, ಇಷ್ಟಪಟ್ಟು ತಗೊಂಡಿದ್ದ? ಇದು 22ನೇ ಚಿತ್ರಸಂತೆ. ನಾನು ಇಲ್ಲಿಗೆ 10 ವರ್ಷಗಳಿಂದ ಬರ್ತಾ ಇದ್ದೇನೆ. ನಾನು ಓದ್ತಿರೋದು ಆರ್ಯ ವಿದ್ಯಾಶಾಲೆ, ಮೆಜೆಸ್ಟಿಕ್ ಗವರ್ಮೆಂಟ್, ಗಾಂಧಿನಗರಲ್ಲಿದೆ. ಸೊ ಚಿತ್ರಸಂತೆ ಅಂತ ಬರೋದಾದರೆ ಬಣ್ಣಗಳಿಂದ ಸೇರಿ ಒಂದು ಆರ್ಟಿಸ್ಟ್ ಅಂತ ಆಗೋದೇ ಆಗಲಿ. ಆದರೆ ಈ ಚಿತ್ರಸಂತೆ 22ನೇ ಚಿತ್ರಸಂತೆ ಬಂದ್ಬಿಟ್ಟು ಹೆಣ್ಣು ಮಕ್ಕಳಿಗಾಗಿ ಮಾಡಲಾಗುತ್ತದೆ. ಸೊ ಹೆಣ್ಮಕ್ಳಿಗೆ ಬಗ್ಗೆ ಮಾತಾಡೋದಾದರೆ ಹೆಣ್ಮಕ್ಳಿಗೆ ಆದಷ್ಟು ಎಜುಕೇಷನ್ ಕೊಡಬೇಕು ಅಂತ ಕೇಳ್ಕೊತೀನಿ. ಯಾಕಂದರೆ ಎಷ್ಟೋ ಹೆಣ್ಮಕ್ಳಿಗೆ ಎಜುಕೇಷನ್ ಸಿಗ್ತಿಲ್ಲ. ಎಲ್ಲೇ ಹೋದರೆ ಆಗಲಿ ಹೆಣ್ಮಕ್ಳಾಗಲಿ ಸರಿ ಆಯಿತು ಇಲ್ಲಿಗೆ ಅರ್ಧದಲ್ಲೇ ನಿಲ್ಲಿಸ್ಬಿಡು, ಯಾವುದೋ ಒಂದು ರೀಸನ್ಗಾಗಲಿ ಹೆಣ್ಮಕ್ಳ ಎಜುಕೇಷನ್ನ ದಯವಿಟ್ಟು ನಿಲ್ಸೋಕೆ ಹೋಗಬೇಡಿ. ಎಲ್ಲರೂ ಕೇಳ್ಕೊಳೋದು ಅಷ್ಟೇ. ಬಿಕಾಸ್ ಎಜುಕೇಷನ್ ಅನ್ನೋದು ಹೆಣ್ಮಕ್ಳಿಗೆ ತುಂಬ ಇಂಪಾರ್ಟೆಂಟ್. ಆದಷ್ಟು ಎಜುಕೇಷನ್ನ ಫ್ರೀ ಮಾಡಿಕೊಡಿ ಅಂತ ಗೌರ್ಮೆಂಟ್ ಕಡೆಯಿಂದ ನಾನು ಕೇಳಿಸ್ಕೊತಾ ಇದ್ದೀನಿ. ಖುಷಿ ಆಗುತ್ತೆ ಮನಮೋಹನ್ ಸಿಂಗ್ ಬಗ್ಗೆ ಹಾಕ್ಕೊಂಡಿದ್ದಕ್ಕೆ. ಮನಮೋಹನ್ ಸಿಂಗ್ ಅವರು ಪಬ್ಲಿಸಿಟಿಗಾಗಲಿ ಅಥವಾ ಪೊಲಿಟಿಷಿಯನ್ಸ್ಗಾಗಲಿ ಯಾವತ್ತೂ ಬಂದವರಲ್ಲ. ಆದರೆ ಅವರು ಕೂಡ ಆಗಲಿ ಯಾವತ್ತೇ ಆಗಲಿ ನನಗೆ
ಖಂಡಿತವಾಗ್ಲಿ ಹಿಂಗೆ ಆಗಬೇಕು ಅಂತ ಯಾವತ್ತೂ ಕೇಳ್ಕೊಂಡವ್ರಲ್ಲ. ಸೊ ಇವಾಗ ಮಂತ್ರಿಗಳು ಕೂಡ ಅವರು ಯಾರೋ ಇವರೆಲ್ಲ ಬಂದ್ಬಿಟ್ಟು ಹೇಳಿದ್ರು ಬಸ್ ಫ್ರೀ ಮಾಡಿದ್ದೀವಿ, ಗೃಹ ಯೋಜನೆ ಆಗಿದೆ ಅಂತ. ಬಟ್ ಅದೇನೋ ಒಳ್ಳೇದೇ, ಬಟ್ ಅದಕ್ಕಿಂತ ಹೆಚ್ಚಾಗಿ ಕೇಳ್ಕೊಳೋದಾದರೆ ಹೆಣ್ಮಕ್ಳಿಗೆ ಎಜುಕೇಷನ್ ಫ್ರೀ ಮಾಡ್ಕೊಡ್ಬೇಕಂತ ನಮ್ಮ ತಂದೆ ಬಿಡಿಸಿದ್ದಾರೆ ಸರ್. ಹೌದು, ಇಲ್ಲ ಕಳೆದ 10 ವರ್ಷಗಳಿಂದ ಬಿಡಿಸ್ಕೊಂಡು ಬರ್ತಾನೆ ಇದ್ದೀನಿ. ಸೊ ಇದರಿಂದ ಚಿತ್ರಸಂತೆ ಅನ್ನೋದೇ ಆದರೆ ಮನಸ್ಸು ಸೆಳೆಯುವಂಥ ಒಂದು ಇದಾದರೆ ಅದು ಚಿತ್ರಸಂತೆನೇ ಅಂತ ಕೇಳ್ತೀನಿ. ಇಲ್ಲ, ಎರಡಕ್ಕೂ ಅಲ್ಲ. ನಮ್ಮ ಸಿನಿಮಾ ಅಪಾಯವಿದೆ ಎಚ್ಚರಿಕೆ ಅಂತ ಫೆಬ್ರವರಿ 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅದರ ಪ್ರಚಾರಕ್ಕೋಸ್ಕರ ಬಂದಿದ್ದೀವಿ. ನಾನು, ನನ್ನ ಇಡೀ ತಂಡ, ನಮ್ಮ ನಿರ್ದೇಶಕರಿದ್ದಾರೆ ಅಭಿಜಿತ್ ತೀರ್ಥಹಳ್ಳಿ ಅಂತ. ಇಲ್ಲಿ ಒಳ್ಳೆಯ ಒಂದು ಪ್ರಯತ್ನ ಮಾಡಿದ್ದೀವಿ, ಒಳ್ಳೆಯ ಒಂದು ಸಿನಿಮಾ ಮಾಡಿದ್ದೀವಿ. ಇವತ್ತಿನ ದಿನಕ್ಕೆ ಎಲ್ರಿಗೂ ಗೊತ್ತಿರೋ ಥರ ಮಾರ್ಕೆಟಿಂಗ್ ಆಗಲಿ ಅಥವಾ ಪ್ರಮೋಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಸಣ್ಣ ತಂಡಗಳು ಈ ಥರ ನಮ್ಮ ಕನ್ನಡದವರು, ಕನ್ನಡಿಗರು ದೊಡ್ಡ ಮಟ್ಟದಲ್ಲಿ ಸೇರುವಂಥ ಜಾಗದಲ್ಲಿ ನಾವೆಲ್ಲ ಸೇರಿಕೊಂಡು ಒಂದು ಪ್ರಮೋಷನ್ಸು, ಒಂದು ಪ್ರಚಾರ ಮಾಡುವಂಥ ರೀಸನ್ಗೋಸ್ಕರ ಬಂದೀವಿ ಅಷ್ಟೇ. ಆಯಿತಾ? ಸಿನಿಮಾ ಒಂದು ಅಡ್ವೆಂಚರ್, ಸಸ್ಪೆನ್ಸ್, ಥ್ರಿಲ್ಲರ್ ಸಿನಿಮಾ. ಎಲ್ಲ ಜಾನರನ್ನು ಒಳಗೊಂಡಿರುವಂಥ ಸಿನಿಮಾ. 100% ಯಾರೆಲ್ಲ ಥಿಯೇಟ್ರ್ ಬರ್ತಾರೆ ನಾನು ಬರ್ಕೊಡ್ತೀನಿ, ಯಾರನ್ನೂ ಕೂಡ ಡಿಸಪಾಯಿಂಟ್ ಮಾಡದೆ ವಾಪಸ್ ಕಳಿಸುತ್ತೆ ಅಂತ ಒಂದು ಸಿನಿಮಾ ಮಾಡಿದ್ದೀವಿ. ಫೆಬ್ರವರಿ 7ನೇ ತಾರೀಕು ಬರುತ್ತೆ. ದಯವಿಟ್ಟು ಎಲ್ಲರೂ ಸೇರಿ ಬಂದು ನೋಡಿ. ಹೌದು, ಈಗ ತಾನೇ ಬಂದೆ ಅಷ್ಟೇ. ಇಲ್ಲಿ ಬರೋಷ್ಟರಲ್ಲಿ ಎಲ್ಲ ಸುತ್ಕೊಂಡ್ಬಿಟ್ರು. ಬಟ್ ಅದು ಖುಷಿ ಇದೆ ವಿಷಯ. ನಾವು ಪ್ರಮೋಷನ್ಸ್ ಬರೋದೇ ಅದಕ್ಕೆ. ಆ್ಯಕ್ಚುಲಿ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಜನರಿಂದ. ಅಣ್ಣಯ್ಯ ಸೀರಿಯಲ್ನ ಎಲ್ಲರೂ ಕೂಡ ತುಂಬಾ ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ದಾರೆ. ಅಪಾಯವಿದೆ ಎಚ್ಚರಿಕೆ ಸಿನಿಮಾಗೂ ಕೂಡ ಅಷ್ಟೇ ಪ್ರೀತಿಯನ್ನು ತೋರಿಸಿ, ನಿಮ್ಮ ಬೆಂಬಲವನ್ನು ತೋರಿಸಿ ಅಂತ ನಾನು ಇಲ್ಲಿ ಕೇಳ್ಕೊತೀನಿ. ತುಂಬ ಚೆನ್ನಾಗಿದೆ. ಪ್ರತಿ ವರ್ಷ ಬರ್ತೀವಿ ನಾವು. ಆ್ಯಂಡ್ ಇದು ಒಂದು ನಾವು ವೆಯ್ಟ್ ಮಾಡ್ತಿರ್ತೀವಿ ಫುಲ್ ಇಯರ್. ಅಂದರೆ ಪ್ರತಿ ವರ್ಷ ನ್ಯೂ ಇಯರ್ ಕರೆಕ್ಟಾಗಿ ಆಗುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಆರ್ಟ್ ಮತ್ತು ನಮ್ಮ ಚಿತ್ರಸಂತೆ ಇದೆ ಅಲ್ಲ, ಇದು ಎಲ್ಲ ಕಡೆ ಆಗಲ್ಲ. ಇದು ಯುನೀಕ್ ಟು ಕರ್ನಾಟಕ ಅಷ್ಟೇ. ಸೊ ತುಂಬ ಚೆನ್ನಾಗಿತ್ತು. ಎಷ್ಟು ಜನ ಆರ್ಟಿಸ್ಟ್ ಇದ್ದಾರೆ, ಅವ್ರಿಗೂ ಒಂಥರ ಪ್ರೋತ್ಸಾಹ. ನಾವು ಬಂದು ಖರೀದಿ ಮಾಡಿ ಅಥವಾ ಅಟ್ಲೀಸ್ಟ್ ಅಪ್ರಿಷಿಯೇಟ್ ಮಾಡಿದ್ರೆ ಚೆನ್ನಾಗಿದೆ, ಹೇಗೆ ಮಾಡಿದ್ರಿ ಅದನ್ನು ಅರ್ಥ ಮಾಡ್ಕೊಳ್ಳೋದು. ಎಷ್ಟು ಸಮಯ ತೊಗೊಂಡ್ತು ಅವ್ರಿಗೆ ಮಾಡೋದಕ್ಕೆ, ಏನೇನು ಇತ್ತು ಅಂತ. ತುಂಬ ವೆರೈಟಿ ಇದೆ. ಈ ಥರ ಇವಾಗ ಈ ಫ್ಲವರ್ಸ್ ತೊಗೊಂಡೆ ನಾನು, ಇವಾಗ ನಾನು ತೊಗೊಂಡೆ. ಸೊ ಆ ಥರ ನಿಮಗೆ ಇಲ್ಲಿ ಬಂದರೆ ತುಂಬ ವೆರೈಟಿ ಸಿಗುತ್ತೆ, ಎಲ್ಲ ನೋಡ್ಬೋದು. ಒಂದು ದಿನ ಚೆನ್ನಾಗಿ ಕಳ್ದಂಗೆ ಆಗುತ್ತೆ. ಕಲೆ ಮಧ್ಯೆ ಈ ವರ್ಷದ್ದು ತುಂಬ ಚೆನ್ನಾಗಿದೆ. ನಾನು ಇನ್ನೂ 1 ಅವರ್ ಆಯಿತು ಅಷ್ಟೇ ಬಂದು. ಪೂರ್ತಿ ದಿನ ನೋಡ್ಬೋದು, ಅಷ್ಟು ವೆರೈಟಿ ಇದೆ ಇಲ್ಲಿ. ಸೊ ಟೈಮ್ ತೊಗೊಂಡು ಆರಾಮಾಗಿ ನಿಮ್ಮ ಮಕ್ಕಳನ್ನು ಕರ್ಕೊಂಬನ್ನಿ, ಅವ್ರಿಗೂ ಒಂದು ನೋಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನಿಮ್ಮ ಫ್ಯಾಮಿಲಿನ ಕರ್ಕೊಂಬನ್ನಿ, ಯಾರಿಗಾಗತ್ತೋ ಎಲ್ಲರಿಗೂ ಹೇಳಿ. ತುಂಬ ಚೆನ್ನಾಗಿದೆ. ಈ ಸತಿ ಎಕ್ಸಿಬಿಷನಲ್ಲಿ ಸ್ಪೆಷಲ್ ಅಂದರೆ ನನಗೆ ಏನು ಇಷ್ಟ ಆಯಿತು ಅಂದರೆ ಆಯಿಲ್ ಪೇಂಟಿಂಗ್ಸ್ ಇಟ್ಕೊಂಡಿದ್ದಾರೆ. ಅದು ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ನಾನು ಪೇಂಟ್ ಮಾಡ್ತೀನಿ. ಹೌದು ಹೌದು, ನಾನು ಪೇಂಟ್ ಮಾಡ್ತೀನಿ. ಸೊ ನನಗೆ ಇಲ್ಲಿಂದ ತುಂಬ ಒಂಥರ ಪ್ರೋತ್ಸಾಹ ಸಿಗುತ್ತೆ, ಐಡಿಯಾಸ್ ಸಿಗುತ್ತೆ. ಸೊ ಅವ್ರು ಮಾಡಿರೋದು ಗೊತ್ತಾಗುತ್ತೆ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ನಾವು ಮುಂದಕ್ಕೆ ಯಾವ ಥರ ಮಾಡ್ಬೋದು ಅದು ಐಡಿಯಾಸ್ ಸಿಗುತ್ತೆ. ಇವರೆಲ್ಲ ತುಂಬ ಪ್ರೊಫೆಷ್ನಲ್ಸು, ಬಟ್ ಮಾಡ್ಬೋದು. ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ. ಆ ಸ್ಕೇಲಲ್ಲಿ ಮಾಡಿದ್ರೆ ಡೆಫಿನೆಟ್ಲಿ ಯಾವತ್ತಾದರೂ ಒಂದು ದಿವಸ ಮಾಡಬೇಕು ಅನ್ನೋ ಆಸೆ ಇದೆ. ಇನ್ನೂ ಮಾಡಿಲ್ಲ, ಮಾಡಬೇಕು. ಸೊ ಇವಾಗ ಜಸ್ಟ್ ಇದೆ ನಾನು ಫಸ್ಟ್ ಪರ್ಚೇಸ್ ಇಲ್ಲಿ ಮಾಡಿದ್ದು. ಮುಂದಕ್ಕೆ ನೋಡಬೇಕು. ಇಲ್ಲ, ಪ್ರತಿಯೊಂದು ಇಷ್ಟ ಆಗುತ್ತೆ ಇಲ್ಲಿ ನೋಡೋದೆಲ್ಲ. ಬಟ್ ಯುನೀಕಾಗಿ ಒಂದಿರತ್ತೆ ನೋಡಿ, ನಮಗೆ ನೋಡಿದ ತಕ್ಷಣ ತೊಗೊಂಡ್ಬಿಡ್ಬೇಕು. ಏನು ಮಾಡಿದ್ರೂ ಬಿಡೋಕ್ಕೆ ಮನ್ಸು ಬರಲ್ಲ. ಆ ಥರದ್ದು ನೋಡಿ ತೊಗೊಳ್ತೀನಿ. ನಾವು ಫೇಸ್ ಪೇಂಟಿಂಗ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಲೈಕ್ ನವಡೇಸ್ ಕಿಡ್ಸ್ಗೆ ತುಂಬ ಇಷ್ಟ ಇದೆ ಅದರಲ್ಲಿ. ಯಾಕಂದರೆ ಅಟ್ರಾಕ್ಟಿವ್ ಕಲರ್ಸ್ ಇರುತ್ತೆ, ಅವ್ರಿಗೆ ಇಷ್ಟ, ಫ್ಯಾಂಟಸಿ ಥರ ಅದು ಕಾಣಿಸುತ್ತೆ. ಸೊ ಇದು ಬಿಟ್ಟು ಜಾಸ್ತಿ 3D ಫೇಸ್ ಪೇಂಟಿಂಗ್ಸ್ ಎಲ್ಲ ಇದೆ. ಅದು ನೀವು ಹೆಂಗೆ ನೋಡ್ತೀರೋ ಹಂಗೆ ಬರಿಬೋದು. ಸೊ ನವಡೇಸ್ ಕಿಡ್ಸ್ಗೆ ಜಾಸ್ತಿ ಅಟ್ರಾಕ್ಷನ್ಸ್ ಎಲ್ಲ ಇರುತ್ತೆ. ಸೊ ಅಷ್ಟೇ. ಕೂಡ 3D ಪೇಂಟಿಂಗ್ ಎಲ್ಲ ಮಾಡ್ಬೋದಾ? ಹಾಂ, ಎಲ್ಲ ಮಾಡ್ಬೋದು. ಲೈಕ್ ಸ್ಪೈಡರ್ಮ್ಯಾನ್ ಥರ, ಆ ಥರ ಮಾರ್ವಲ್ ಕ್ರಿಯೇಷನ್ ಅವೆಂಜರ್ಸ್ ಎಲ್ಲ ಮಾಡ್ಬೋದು. ಅದು ಇವತ್ತು ಟ್ರೆಂಡಲ್ಲಿ ಇದೆ, ಎಲ್ಲ ಕ್ಯಾರೆಕ್ಟರ್ಸ್ ಥರ ಮಾಡ್ಬೋದು ಅಷ್ಟೇ. ನೀವು ಬೆಳಗ್ಗೆಯಿಂದ ಎಷ್ಟೊಂದು ಜನ ಬರ್ತಾರೆ? ವಿ ಸ್ಟಾರ್ಟೆಡ್ ಅಟ್ ಲೈಕ್ 10 o'clock. ನಿಯರ್ಲಿ 20-25 ಪೇಂಟಿಂಗ್ಸ್ ಮಾಡಿರ್ತೀವಿ. ಅದು ಕಂಟಿನ್ಯೂ ಕ್ಯೂ ಅಲ್ಲಿ ಇದ್ದಾರೆ.
ಕ್ಯೂ ಇರುತ್ತೆ, ಜಾಸ್ತಿ ಇರುತ್ತೆ. ಯಾಕಂದರೆ ಕಿಡ್ಸ್ಗೆ ಅಟ್ರಾಕ್ಟ್ ಆಗುತ್ತೆ ಅಲ್ವಾ, ಸೊ ಅವರೇ ಫ್ಲವರ್ಸ್ ಎಲ್ಲ ಮಾಡಿದ್ದಾರೆ. ಸೊ ಜಾಸ್ತಿ ಜನ ಬರ್ತಾರೆ, ಇಂಟ್ರೆಸ್ಟ್ ಜಾಸ್ತಿ ಚೆನ್ನಾಗಿರುತ್ತೆ. ನೀವು ಎಲ್ಲಿ ಅವರು, ನಿಮ್ಮ ಹೆಸರೇನು, ಏನು? ನಾನು ಬ್ರೌಲೇನು, ನಾನು ತಮಿಳ್ನಾಡಲ್ಲಂತೂ ಬಂತು ಇಲ್ಲಿ ಪೇಂಟಿಂಗ್ ಕೋರ್ಸ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಚಿತ್ರಸಂತೆಗೆ ನಾನು ಸುಮ್ಮನೆ ಒಂದು ಎಕ್ಸ್ಪೀರಿಯನ್ಸ್ಗೆ ಬಂದಿದ್ದು. ಇದೇ ಮೊದಲನೇ ಸರಿ ಬಂದಿರೋದಾ ನೀವು? ಇಲ್ಲ, ಇದು 4th ಟೈಮ್. ಹಾಂ, ಅದನ್ನು ತೋರಿಸ್ತೀರಾ? ಹಾಂ, ನಮ್ಮ ಮನೆ ಇಲ್ಲೇ ಇರೋದು. ಇಲ್ಲಿ ಹಾಂ, ಇಲ್ಲೇ ನಮ್ಮ ಮನೆ ಇರೋದು ಸಿಂಧಿ ಸ್ಕೂಲ್ ಹತ್ರ. ಸೊ ಇದು ಪ್ರತಿ ವರ್ಷ ಆಗುತ್ತೆ, ಪ್ರತಿ ವರ್ಷ ನಾನು ಬರ್ತೀನಿ ಇಲ್ಲಿ. ಈ ವರ್ಷ ಇನ್ನೂ ಜಾಸ್ತಿ ಆರ್ಟಿಸ್ಟ್ ಕಾಣ್ತಿದ್ದಾರೆ. ಆಮೇಲೆ ಒಂದು ವಾಟರ್ ಕಲರ್ ಪೇಂಟಿಂಗ್ ಪರ್ಚೇಸ್ ಮಾಡಿದ್ವಿ. ಏನು ಪೇಂಟಿಂಗ್ ಪರ್ಚೇಸ್ ಮಾಡಿದ್ದೀರಾ? ವಾಟರ್ ಕಲರ್ ಮೌಂಟೇನ್. ಹಾಂ. ಅಂದರೆ ಈಗ ಚಿತ್ರಕಲೆ ನೋಡೋದಕ್ಕಾಗಲಿ ಪರ್ಚೇಸ್ ಮಾಡೋಕ್ಕಾಗಲಿ ನಮಗೆ, ನಾವು ಪೇಂಟಿಂಗ್ ಎಲ್ಲ ಮಾಡ್ತಿದ್ರೆ ಸೊ ನಮಗೆ ಯಾವ ಥರ ತೊಗೋಬೇಕು ಅಂತ ಅನ್ಸುತ್ತೆ. ನೀವು ಹಾಗೇನಾದ್ರು ಪೇಂಟಿಂಗ್ ಮಾಡ್ತಿದ್ದೀರಾ ಅಥವಾ ನೋಡೋಕೆ ಬಂದು ಇಷ್ಟ ಆಗಿ ತೊಗೊಂಡಿದ್ದ? ನೋಡೋಕ್ಕೆ ಬಂದು ಇಷ್ಟ ಆಗಿ ತೊಗೊಂಡಿದ್ದು. ಅಂದರೆ ಎಷ್ಟೊಂದು ಚೆನ್ನಾಗಿರೋದೆಲ್ಲ ಕಾಣಿಸ್ತಿತ್ತು. ಏನೂ ತೊಗೋಬೇಕು ಅಂತ ಏನೂ ಮನಸ್ಸಲ್ಲಿ ಇಟ್ಕೊಂಡು ಬರಲಿಲ್ಲ. ಇದು ಚೆನ್ನಾಗಿ ಅನಿಸ್ತು, ಅದಕ್ಕೆ ತೊಗೊಂಡ್ವಿ. ಅಂದರೆ ತುಂಬ ವಿಭಿನ್ನ ಶೈಲಿದೆಲ್ಲ ಪೇಂಟಿಂಗ್ಸ್ ಇದೆ. ಈಗ ನೀವು ತೊಗೊಂಡಿರೋ ಪೇಂಟಿಂಗ್ಸಿಂದು ಅದು ಶೈಲಿ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ತೊಗೊಂಡಿದ್ರಾ? ಹೌದು, ಯಾಕೆಂದರೆ ಇದು ಮೌಂಟೇನ್ಸ್ ಅಲ್ವಾ. ಇವಳು ನನ್ನದು ಫ್ರೆಂಡು, ಇವಳು ಬೇಸ್ ಕ್ಯಾಂಪಿಗೆಲ್ಲ ತುಂಬ ಹೋಗ್ತಾಳೆ. ಅದಕ್ಕೆ ಒಂದು ಸೆಂಟಿಮೆಂಟಲ್ ವ್ಯಾಲ್ಯೂ ಇದೆ ಅದ್ರ ಜೊತೆ. ಹೌದು. ಲಾಸ್ಟ್ ಇಯರು ಬಂದಿದ್ವಿ, ಆದರೆ ಇನ್ನೂ ತೊಗೊಂಡಿರಲಿಲ್ಲ. ಬಟ್ ಈ ವರ್ಷ ನೋಡ್ತಿದ್ದೀವಿ ಏನು ತೊಗೊಳ್ಳೋದು ಅಂತ. ಈಗ ಬಂದಿದ್ದ ಮೇಡಮ್? ಇಲ್ಲ, ಒಂದು 9-10 ಗಂಟೆಗೆ ಬಂದ್ವಿ. ಓಕೆ, ಎಲ್ಲ ನೋಡಿದ್ರಾ? ಎಲ್ಲ ನೋಡೋಕ್ಕಾಗಲ್ಲ, ಬಿಕಾಸ್ ಇವತ್ತು ಎಷ್ಟಾಗುತ್ತೋ ಅಷ್ಟು. ಒಂದು ಅರ್ಧನೂ ನೋಡಿಲ್ಲ ಅನಿಸುತ್ತೆ ಇನ್ನು. ತುಂಬ ಚೆನ್ನಾಗಿದೆ. ಭಾರತೀಯ ಸಂಸ್ಕೃತಿ ಏನಿದೆಯೋ ಎಲ್ಲನೂ ಅದು ಎದ್ದು ಕಾಣಿಸುತ್ತೆ ಎಲ್ಲ ಪೇಂಟಿಂಗಲ್ಲಿ. ಇದು ನಮ್ಮ ದೇಶದ್ದು ಆರ್ಟಿಸ್ಟ್ಗಳಿಗೆ ಪ್ರೋತ್ಸಾಹ ಕೊಡಬೇಕು. ನಮ್ಮ ದೇಶದವ್ರಿಗೆ ನಾವು ಕೊಡಬೇಕು ಪ್ರೋತ್ಸಾಹ. ಈ ಥರದ್ದೆಲ್ಲೂ ಇಲ್ಲ, ಬೆಂಗಳೂರಲ್ಲಿ ಅಷ್ಟೇ. ಇಲ್ಲ ಇನ್ನು ಮಾಡಿಲ್ಲ, ನೋಡ್ತಾ ಇದೀವಿ, ಇನ್ನೂ ಮೈಂಡ್ ಮಾಡೋದು. ಅದು ಕಲೆಗೆ ಸಿಗೋಂಥ ಬೆಲೆ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನೋಡೋದೇ ಒಂದು ಹಬ್ಬ ಇದು. ಅವುಗಳನ್ನ ಭದ್ರವಾಗಿ ಜೋಪಾನವಾಗಿ ರಮ್ಯಾ ಸುರಕ್ಷಿತವಾಗಿ ಇಟ್ಕೊಳ್ಳಿ. ಇಲ್ಲಿ ನಮ್ಮೊಟ್ಟಿಗೆ ಆರಕ್ಷಕ ನಮ್ಮ ಬೆಂಗಳೂರಲ್ಲಿ ನಡೀತಿರೋದೇ ಹೆಮ್ಮೆ ಅಲ್ವಾ, ನಾವು ಖುಷಿ ಪಡಬೇಕು. ಕರ್ನಾಟಕದ್ದು ನಾವು ಖುಷಿ ಪಡಬೇಕು. ಎಲ್ಲೂ ನಡೆಯಲ್ಲ, ಕರ್ನಾಟಕದಲ್ಲಿ ನಡೆಯುತ್ತೆ, ನಾವು ಖುಷಿ ಪಡಬೇಕು. ಭಾಳ ಸುಂದರವಾದಂಥ ಚಿತ್ರಸಂತೆ ಇದು. ಏಕೆಂದರೆ ಈಗ 4ನೇ ವರ್ಷ ಬರ್ತಿರೋದು ನಾನು. ಭಾಳ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇದರ ಉದ್ದೇಶ ಸಾರ್ಥಕವಾಗಿದೆ ಅಂತ ಹೇಳ್ಬೋದು. 4 ಲಕ್ಷ ಜನಸಂಖ್ಯೆ ಸೇರ್ತಕ್ಕಂಥ ಈ ಚಿತ್ರಸಂತೆ ನಿಜಕ್ಕೂ ಭಾಳ ಗ್ರೇಟ್ ಅಂತಲೇ ಹೇಳ್ಬೋದು ಸರ್. ಚಿತ್ರಗಳೆಲ್ಲವನ್ನೂ ಕಲೆಯನ್ನು ಆಸ್ವಾದ ಮಾಡಬೇಕು, ಅದ್ರ ಜೊತೆಲಿ ತಗೊಂಡು ಹೋಗ್ಬೇಕು. ಆ ಪೇಂಟಿಂಗ್ಸ್ ಕೂಡ ನಾವು ತೊಗೊಂಡಿದ್ದೀವಿ ಈಗಾಗಲೇ. ಆ ಒಂದು ಉದ್ದೇಶಕ್ಕೆ ಜನರು ಕೂಡ ಈಗ 4 ಲಕ್ಷ ಜನ ಮೋಸ್ಟ್ಲಿ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅಂತ ಅನ್ನಿಸ್ತದೆ ಚಿತ್ರಸಂತೆ. ಸ್ಪೆಷಲ್ ಅಂದರೆ ಮೀನ್ಸ್ ಈಗ ಬೇರೆ ಕಡೆಯಿಂದ 27 ರಾಜ್ಯದ ಜನ ಬಂದಿದ್ದಾರೆ ಇಲ್ಲಿ ಚಿತ್ರಕಲೆ ಪ್ರದರ್ಶನ ಮಾಡಲಿಕ್ಕೆ. ಸೊ ಹಾಗಾಗಿ ಈ ಸರಿ ವಿಶೇಷ ಅಂತಲೇ ಹೇಳ್ಬೋದು ಸರ್. ಹೌದು ತಗೊಂಡಿದ್ದೀನಿ ಸರ್. ಈಗ ರೇಟ್ ಹೇಗಿದೆ? ರೇಟ್ ಪರವಾಗಿಲ್ಲ, ತೊಂದರೆ ಇಲ್ಲ. ಬಟ್ ಅದಕ್ಕೆ ಕಲೆಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಹಂಗಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ತಮ್ಮೆಲ್ಲರೂ ಇದು ಮಾಡಲಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಓಕೆ ಸರ್, ಒಳ್ಳೇದಾಗಲಿ. ನಾಗೇಶ್ ಬಳ್ಳಾರಿ ಅಂತೇಳಿ. ನನ್ನ ಹೆಸರು ಮಂಜುನಾಥ್ MC. ನಾನು ಹಾಸನ್ನ. ಇಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ 2010 ಬ್ಯಾಚಲ್ಲಿ ಕಂಪ್ಲೀಟ್ ಮಾಡಿದ್ದು. ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು? ನಾನೀಗ ಒಂದು 5 ಇಯರ್ಸ್ ಗ್ಯಾಪ್ ಇತ್ತು, ಹೆಲ್ತ್ ಇಶ್ಯೂಸ್ ಇತ್ತು. ಅದು ನೆಕ್ಸ್ಟ್ ಈ ಇಯರೇ ಬಂದಿರೋದು. ಬಿಫೋರ್ 5 ಇಯರ್ಸಿಂದನೂ ಬಂದಿದ್ದೀರಾ? ಮಾಡ್ತಾ ಇದ್ದೀನಿ. ಸೇಮ್ ಥಾಟ್ಸಲ್ಲೇ ಪೇಂಟಿಂಗ್ ಸೇಲ್ ಆಗ್ತಾ ಇದೆ. ಅಂದರೆ ನೀವು ಸ್ಪೆಷಲಿಸ್ಟ್ ಅಂತ ಯಾವ್ದಾದ್ರು ಇದೆಯಾ ಈ ಥರ? ನಾನು ಮಲ್ಟಿ ವರ್ಕ್ ಮಾಡ್ತೀನಿ. ಮಾಡರ್ನ್ ಆರ್ಟು, ಅಬ್ಸ್ಟ್ರಾಕ್ಟು, ರಿಯಲಿಸ್ಟಿಕ್ಕು, ಈ ಥರ ಡಿಫ್ರೆಂಟ್. ಆಮೇಲೆ ಅಮೆರಿಕನ್ ಆರ್ಟಿಸ್ಟು ಜಾಕ್ಸನ್ ಪೊಲಾಕ್ ಸ್ಟೈಲಲ್ಲಿ ಪೇಂಟಿಂಗ್ಸ್ನ ಮಾಡ್ತೀನಿ. ಇದಕ್ಕೆ ಯೂಸ್ ಮಾಡಿರೋ ಪೇಂಟಿಂಗ್ ಯಾವುದು ಅಂತ ಹೇಳಿ? ಎನಾಮಿಲ್ ಇದೆ, ಅಕ್ರೆಲಿಕ್ ಇದೆ, ಟೆಕ್ಸ್ಚರ್ ವೈಟ್ ಇದೆ, ಆಗ ಮತ್ತು ಚಾರ್ಕೋಲ್ ಪೆನ್ಸಿಲ್ ಇದೆ. ಮಲ್ಟಿಮೀಡಿಯಾ ಎಲ್ಲ ಮೀಡಿಯಾದಲ್ಲೂ ಯೂಸ್ ಮಾಡ್ತೀನಿ. ನೋಡಿದ್ರಿ ಅಲ್ಲ ಈ ವರ್ಷದ ಚಿತ್ರಸಂತೆಯನ್ನು. ಇನ್ನು ಚಿತ್ರಕಲೆಗಳಂತೂ ನೋಡ್ತಾ ಇದ್ರೆ ಯಾವ್ದು ತಗೊಳ್ಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗಲ್ಲ, ಅಷ್ಟು ಅದ್ಭುತವಾಗಿದೆ. ಪ್ರತಿಯೊಂದು ಚಿತ್ರಗಳು ಕೂಡ ಅಷ್ಟು ವಿಭಿನ್ನವಾಗಿ ವಿಶಿಷ್ಟವಾಗಿದೆ. ಯಾವುದನ್ನು ತಗೊಳ್ಬೇಕು ಅಂತಲೇ ಗೊತ್ತಿಲ್ಲ. ಇನ್ನು ಜನರಿಗೂ ಕೂಡ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಈ ವರ್ಷದ ಚಿತ್ರಸಂತೆಯನ್ನು ಆಯೋಜಿಸಿದ್ದಾರೆ. ಏನು ಇಷ್ಟೊಂದು ಜನ ವೀಕ್ಷಣೆ ಮಾಡ್ತಿದ್ದಾರೆ ಅನ್ನೋ ಖುಷಿ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸಾವಿರಾರು ಜನ ತಮ್ಮ ಚಿತ್ರಕಲೆಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಅನ್ನೋ ಖುಷಿನೂ ಹೌದು. ಹಾಗೆ ಬಂದಿರೋ ಜನರಿಗೂ ಕೂಡ ಇಷ್ಟೊಂದು
ಒಂದು ರೀತಿಯ ಚಿತ್ರಕಲೆಗಳನ್ನು ನೋಡಿ ತುಂಬಾ ಖುಷಿಯಾಗಿದೆ. ಹಾಗೆ ಅವರಿಗೆ ಇಷ್ಟ ಆಗೋ ಚಿತ್ರಕಲೆಗಳನ್ನು ಕೂಡ ಖರೀದಿ ಕೂಡ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ನಮ್ಮ ಬೆಂಗಳೂರಲ್ಲಿ ಆಯೋಜನೆ ಮಾಡಿರೋದು ನಮಗೂ ಒಂಥರ ಖುಷಿ ವಿಷಯ, ಹೆಮ್ಮೆ ವಿಷಯನೇ ಅಂತ ಹೇಳ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಪಪ್ಪಾಪತಿ ಜೊತೆ ಧನುಶ್ರೀ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.